ನಮಸ್ತೆ ಆ್ಯಂಡ್ ವೆಲ್ಕಮ್ ಟು BioStudies. ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸಸ್ ಚಾಪ್ಟರ್ನ ನಾವು ಸ್ಟಡಿ ಮಾಡ್ತಾ ಇದ್ದೀವಿ. ಇಮ್ಯುನಿಟಿ ಬಗ್ಗೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಇಮ್ಯುನಿಟೀಸ್ ಬಗ್ಗೆ ಕಂಪ್ಲೀಟ್ ಮಾಡಿದ್ದೀವಿ. ದೆನ್ ಇನ್ ದ ಪ್ರೀವಿಯಸ್ ವಿಡಿಯೋ ಲಿಂಫಾಯ್ಡ್ ಆರ್ಗನ್ಸ್ಗಳ ಬಗ್ಗೆ ಸ್ಟಡಿ ಮಾಡ್ತಾ ಇದ್ವಿ. ಪ್ರೈಮರಿ ಲಿಂಫಾಯ್ಡ್ ಆರ್ಗನ್ಸ್ ಆ್ಯಂಡ್ ಸೆಕೆಂಡರಿ ಲಿಂಫಾಯ್ಡ್ ಆರ್ಗನ್ಸ್ ಆ್ಯಂಡ್ ಈ ಲಿಂಫ್ಯಾಟಿಕ್ ಸಿಸ್ಟಮ್ ಏನಿದೆ ಅದು ಹೇಗೆ ಕೆಲಸ ಮಾಡುತ್ತೆ ನಮ್ಮ ಬಾಡಿನಲ್ಲಿ ಅಂತ ಓದ್ತಾ ಇದ್ವಿ. ಪ್ರೈಮರಿ ಲಿಂಫಾಯ್ಡ್ ಆರ್ಗನ್ಸು ಬೋನು ಮತ್ತು ಥೈಮಸ್ ಇತ್ತು. ದೆನ್ ಸೆಕೆಂಡರಿ ಲಿಂಫಾಯ್ಡ್ ಆರ್ಗನ್ಸ್ನಲ್ಲಿ ಸ್ಪ್ಲೀನ್ ಆಗ್ಬೋದು, ಅಪೆಂಡಿಕ್ಸ್ ಆಗ್ಬೋದು, ಟಾನ್ಸಿಲ್ಸ್ಗಳಾಗ್ಬೋದು, ಪೇಯರ್ಸ್ ಪ್ಯಾಚ್ಗಳಾಗ್ಬೋದು. ಇವೆಲ್ಲವೂ ಸೆಕೆಂಡರಿ ಲಿಂಫಾಯ್ಡ್ ಆರ್ಗನ್ಸ್. ಇವತ್ತಿನ ವಿಡಿಯೋದಲ್ಲಿ ಈ ಏಡ್ಸ್ ಬಗ್ಗೆ ಇರುವಂತಹ ಏನು ಕಾನ್ಸೆಪ್ಟ್ ಇದೆ ಅದನ್ನು ಕಂಪ್ಲೀಟಾಗಿ ನಾವು ಸ್ಟಡಿ ಮಾಡೋಣ. ಏಡ್ಸ್ ಅಂದರೆ ಏನು, ಇದರ ಲಾಂಗ್ ಫಾರ್ಮ್ ನಮಗೆಲ್ಲ ಗೊತ್ತಿದೆ, ಅಕ್ವೈರ್ಡ್ ಇಮ್ಯುನೋ ಡೆಫಿಷಿಯನ್ಸಿ ಸಿಂಡ್ರೋಮ್. ಸೊ ಈ ವರ್ಡದ್ದು ಒನ್ ಬೈ ಒನ್ ಮೀನಿಂಗ್ ನಮಗೆ ಗೊತ್ತಾಯಿತು ಅಂತಂದರೆ ಏಡ್ಸ್ ಬಗ್ಗೆ ಅಟ್ಲೀಸ್ಟ್ ಒಂದು ರಫ್ ಐಡಿಯಾ ಆದರೂ ಸಿಗುತ್ತೆ. ನಾವು ವಾಟ್ ಯು ಮೀನ್ ಬೈ ದಿಸ್ ಅಕ್ವೈರ್ಡ್ ಇಮ್ಯುನಿಟಿ ಕಾನ್ಸೆಪ್ಟನ್ನು ಸ್ಟಾರ್ಟ್ ಮಾಡಬೇಕಾದ್ರೆ ನಾವು ಇನ್ನೇಟ್ ಇಮ್ಯುನಿಟಿ ಆ್ಯಂಡ್ ಅಕ್ವೈರ್ಡ್ ಇಮ್ಯುನಿಟಿ ಅಂತ ಕಲ್ತಿದ್ವಿ. ನಾವು ವಾಟ್ ಯು ಮೀನ್ ಬೈ ಅಕ್ವೈರ್ಡ್ ಅಂದರೆ ನಾವು ಲೈಫ್ ಟೈಮ್ನಲ್ಲಿ ನಾವು ಎದುರಿಸುವಂತಹ ಪ್ಯಾಥೋಜನ್ಸ್ಗಳ ವಿರುದ್ಧ ಡೆವಲಪ್ ಆಗುವಂತಹ ಇಮ್ಯೂನ್ ಸಿಸ್ಟಮ್. ಇನ್ನೇಟ್ ಅಂದರೆ ಏನು, ಬೈ ಬರ್ತ್ ನಮಗೆ ಇರುವಂತಹ ಒಂದು ಇಮ್ಯೂನ್ ಪವರ್. ಸೊ ಇನ್ನೇಟ್ ಅಂದರೆ ಬೈ ಬರ್ತ್ ಇರೋದು, ಅಕ್ವೈರ್ಡ್ ಅಂದರೆ ಏನು, ಗಳಿಸ್ಕೊಳ್ಳೋದು, ಅಕ್ವೈರ್ ಮಾಡ್ಕೊಳ್ಳೋದು ಡ್ಯೂರಿಂಗ್ ದ ಲೈಫ್ ಟೈಮ್. ಸೊ ಈ ಏಡ್ಸ್ ಅನ್ನುವಂತಹ ಏನು ಒಂದು ಡಿಸೀಸ್ ಇದೆಯಲ್ಲ, ದಿಸ್ ಈಸ್ ದ ಅಕ್ವೈರ್ಡ್ ಒನ್. ಅಂದರೆ ಇದು ನಾವು ಹುಟ್ಟಿದ ಮೇಲೆ ನಮ್ಮ ಲೈಫ್ ಟೈಮ್ನಲ್ಲಿ ನಾವು ಎದುರಿಸುವಂತಹ ಒಂದು ಪ್ಯಾಥೋಜನ್ನಿಂದ ಬರುವಂತಹ ಡಿಸೀಸ್. ದೇರ್ ಫೋರ್ ಇಟ್ ಈಸ್ ಅ ಅಕ್ವೈರ್ಡ್ ಸಿಂಡ್ರೋಮ್. ಓಕೆ, now when you say it is a acquired syndrome, it means that ಅದು ಬೈ ಬರ್ತ್ ಬರಲ್ಲ ಅಂತ ಅರ್ಥ. ಓಕೆ, ಸೊ ನಾವು ಯಾವಾಗ ಡಿಸೀಸಸ್ಗಳು ಬೈ ಬರ್ತ್ ನಮ್ಗೆ ಇರ್ತಾವಲ್ಲ, ನಾವು ಅವಾಗ ಅದನ್ನ ಕಾನ್ಜನೈಟಲ್ ಡಿಸೀಸ್ ಅಂತ ಕರಿತೀವಿ. ಕಾನ್ಜನೈಟಲ್ ಡಿಸೀಸ್ ಅಂತ ಹೇಳ್ತೀವಿ. ಬಟ್ ಏಡ್ಸ್ ಅನ್ನುವಂಥದ್ದು ಇಟ್ ಈಸ್ ನಾಟ್ ಅ ಕಾನ್ಜನೈಟಲ್ ಡಿಸೀಸ್. ವೆರಿ ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳೇಬೇಕು. ಕೆಲವೊಂದು ಕೇಸಸ್ನಲ್ಲಿ ನಾವೇನು ಹೇಳ್ತೀವಿ, ಇನ್ ಕೇಸ್ ಮದರಿಗೇನಾದರೂ HIV ಇತ್ತು ಅಂತಂದರೆ ಆವಾಗ ಅಲ್ಲಿ ಹುಟ್ಟುವಂತಹ ಬೇಬಿಗೂ ಕೂಡ HIV ಪಾಸಿಟಿವ್ ಬರ್ಬೋದು, ಏಡ್ಸ್ ಬರ್ಬೋದು ಅಂತ ನಾವು ಹೇಳ್ತೀವಿ. ಬಟ್ ಯಾವಾಗ ಆ ಮದರು ಬೇಬಿಯನ್ನು ಕ್ಯಾರಿ ಮಾಡಬೇಕಾದ್ರೆ HIV ಡಿಟೆಕ್ಟ್ ಆಗಲಿಲ್ಲ ಅಂದರೆ ಮಾತ್ರ ಬೇಬಿಗೆ ಬರ್ಬೋದು. ಬಟ್ ಇನಿಷಿಯಲ್ ಸ್ಟೇಜಸ್ನಲ್ಲಿ ನಮಗೆ ಗೊತ್ತಾಯಿತು ಅಂದರೆ ಆವಾಗ ಈ ಏಡ್ಸನ್ನು ಹರಡುವಂತಹ ಏನು ವೈರಸ್ ಇದೆ ಅದು ಮದರಿಂದ ಬೇಬಿಗೆ ಹೋಗೋದನ್ನು ನಾವು ತಡೆಗಟ್ಟಬಹುದು ಅಟ್ ಸರ್ಟನ್ ಲೆವೆಲ್. ಓಕೆ, ಬಟ್ ಜನರಲ್ ಆಗಿ ಏಡ್ಸ್ ಅನ್ನುವಂಥದ್ದು ಇಟ್ ಈಸ್ ನಾಟ್ ಅ ಕಾನ್ಜನೈಟಲ್ ಡಿಸೀಸ್. ಸೊ ಯು ಹ್ಯಾವ್ ಟು ರಿಮೆಂಬರ್ ಇಟ್ ಈಸ್ ಅಕ್ವೈರ್ಡ್ ಡ್ಯೂರಿಂಗ್ ದ ಲೈಫ್ ಟೈಮ್. ಓಕೆ, ಫಸ್ಟ್ ವರ್ಡ್ ನಮಗೆ ಅರ್ಥ ಆಯಿತು. ಸೆಕೆಂಡ್ ಏನು, ಇಮ್ಯುನೋ ಡೆಫಿಷಿಯನ್ಸಿ. ಇಮ್ಯುನೋ ಅಂತಂದರೆ ಏನು, ಇಮ್ಯೂನ್ ಸಿಸ್ಟಮ್ ಬಗ್ಗೆ ಹೇಳ್ತಾ ಇದ್ದೀವಿ ಅಂತ ಅರ್ಥ. ಇಮ್ಯೂನ್ ಸಿಸ್ಟಮ್ ಅಂದರೆ ಅಲ್ಲಿ ನಾವು ಡಿಫ್ರೆಂಟ್ ಟೈಪ್ಸ್ ಆಫ್ ಇಮ್ಯೂನ್ಸ್ ಕಲ್ತಿದ್ದೀವಲ್ಲ, ಹ್ಯೂಮರಲ್ ಇಮ್ಯುನಿಟಿ, ಸೆಲ್ ಮೀಡಿಯೇಟೆಡ್ ಇಮ್ಯುನಿಟಿ ಅಂತ. ಸೊ ಯಾವಾಗ ಒಬ್ಬ ವ್ಯಕ್ತಿಗೆ ಏಡ್ಸ್ ಅಂತ ಡಿಟೆಕ್ಟ್ ಆಗುತ್ತಲ್ಲ ಆವಾಗ ಆ ವ್ಯಕ್ತಿದು ಏನು ಇಮ್ಯೂನ್ ಪವರ್ ಇದೆಯಲ್ಲ, ಒಂದು ಎಬಿಲಿಟಿ ಇದೆಯಲ್ಲ ಪ್ಯಾಥೋಜನ್ ವಿರುದ್ಧ ಹೋರಾಡೋದು, ಅದು ಸ್ಲೋ ಆಗಿ ರೆಡ್ಯೂಸ್ ಆಗ್ತಾ ಬರುತ್ತೆ. ನಾವು ಯೂಶ್ವಲಿ ವಿಟಮಿನ್ ಡೆಫಿಷಿಯನ್ಸಿ ಅಥವಾ ಮಿನರಲ್ ಡೆಫಿಷಿಯನ್ಸಿ ಅಂತ ಹೇಳ್ತೀವಲ್ಲ, ಸೊ ಇಲ್ಲಿ ಏಡ್ಸ್ ಇದ್ದಾಗ ಎದ್ರದ್ದು ಡೆಫಿಷಿಯನ್ಸಿ ಆಗ್ತಾ ಇದೆ, ನಮ್ಮದು ಇಮ್ಯೂನ್ ಸಿಸ್ಟಮು ಡೆಫಿಷಿಯನ್ಸಿ ಆಗ್ತಾ ಇದೆ. ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಹ್ಯೂಮರಲ್ ಆಗುತ್ತೋ ಅಥವಾ ಸೆಲ್ ಮೀಡಿಯೇಟೆಡ್ ಆಗುತ್ತೋ. ಇನ್ ಕೇಸ್ ಆಫ್ ಏಡ್ಸ್ ಸೆಲ್ ಮೀಡಿಯೇಟೆಡ್ ಇಮ್ಯುನಿಟಿ ಈಸ್ ರೆಡ್ಯೂಸ್ಡ್. ಸೊ ಇಟ್ ಈಸ್ ಅ ಡೆಫಿಷಿಯನ್ಸಿ ಆಫ್ ಸೆಲ್ ಮೀಡಿಯೇಟೆಡ್ ಇಮ್ಯುನಿಟಿ. ಯಾಕೆ ಅದು ಹ್ಯೂಮರಲ್ ಅಲ್ಲ ಅಂತ ನೀವು ಮುಂದ್ಗಡೆ ಈ ವಿಡಿಯೋವನ್ನು ನೋಡ್ತಾ ನಿಮಗೆ ಗೊತ್ತಾಗುತ್ತೆ. ಸೊ ಏಡ್ಸ್ ಇಟ್ ಈಸ್ ದ ಅಕ್ವೈರ್ಡ್ ಒನ್ ಫಸ್ಟ್ ಆಫ್ ಆಲ್. ಸೆಕೆಂಡ್ ಇಟ್ ಲೀಡ್ಸ್ ಟು ದ ಇಮ್ಯುನೋ ಡೆಫಿಷಿಯನ್ಸಿ. ಸೊ ವಾಟ್ ಯು ಮೀನ್ ಬೈ ದಿಸ್ ಇಮ್ಯುನೋ ಡೆಫಿಷಿಯನ್ಸಿ? ರೆಡ್ಯೂಸ್ ಇನ್ ದ ಅಥವಾ ರಿಡಕ್ಷನ್ ಇನ್ ದ ಇಮ್ಯೂನ್ ಪವರ್. ಇಮ್ಯೂನ್ ಪವರ್ ಈಸ್ reduced. Okay, and last one is the syndrome. Now what do you mean by syndrome? When it is characterized by a group of symptoms. ಸಿಂಪ್ಟಮ್ಸ್ ಅಂದರೆ ಏನು, ನಾವು ಗುಣಲಕ್ಷಣಗಳು ಅಂತ ಹೇಳ್ತೀವಲ್ಲ, ಯಾವುದೇ ಒಂದು ರೋಗ ಬಂದರೆ ಅದಕ್ಕೆ ರಿಲೇಟೆಡ್ ಆದಂತಹ ಒಂದು ಗುಣಲಕ್ಷಣ ಇರುತ್ತೆ. ಆ ಗುಣಲಕ್ಷಣದ ಮೇಲೆ ನಾವು ಈ ವ್ಯಕ್ತಿಗೆ ಈ ರೋಗ ಬಂದಿರ್ಬೋದು ಅಂತ ಒಂದು ಗೆಸ್ ಮಾಡ್ತೀವಲ್ಲ. ಬಟ್ ಇನ್ ಕೇಸ್ ಆಫ್ ಏಡ್ಸ್ ಏನಿದೆ, ಇಲ್ಲಿ ಒಂದೇ ರೀತಿಯಾದಂತಹ ಗುಣಲಕ್ಷಣ ಇರೋದಿಲ್ಲ. ಇಟ್ ಈಸ್ ಅ ಗ್ರೂಪ್ ಆಫ್ ಸಿಂಪ್ಟಮ್ಸ್, ಗ್ರೂಪ್ ಆಫ್ ಸೈನ್ಸ್. ಸೊ ಅದಕ್ಕೆ ಇದನ್ನು ನಾವು ಸಿಂಡ್ರೋಮ್ ಅಂತ ಕರಿತಾ ಇದ್ದೀವಿ.
ಸೊ ಏಡ್ಸ್ ಬಗ್ಗೆ ನಮಗೆ ರಫ್ ಆಗಿ ಏನು ಐಡಿಯಾ ಸಿಕ್ತು, ಇದು ಅಕ್ವೈರ್ಡ್ ಒನ್ ಅಂದರೆ ಲೈಫ್ ಟೈಮ್ನಲ್ಲಿ ಬರುವಂಥದ್ದು, ಆ್ಯಂಡ್ ಇಟ್ ಲೀಡ್ಸ್ ಟು ದ ಇಮ್ಯುನೋ ಡೆಫಿಷಿಯನ್ಸಿ. ಯಾವ ಡೆಫಿಷಿಯನ್ಸಿಯಲ್ಲಿ? ಸೆಲ್ ಮೀಡಿಯೇಟೆಡ್ ಇಮ್ಯುನೋ ಡೆಫಿಷಿಯನ್ಸಿ. ಆ್ಯಂಡ್ ಥರ್ಡ್ ಒನ್, ಇಟ್ ಈಸ್ ಅ ಸಿಂಡ್ರೋಮ್ ಬಿಕಾಸ್ ದ ಏಡ್ಸ್ ಪೇಷಂಟ್ಸ್ ವಿಲ್ ಶೋ ದ ಗ್ರೂಪ್ ಆಫ್ ದ ಸಿಂಪ್ಟಮ್ಸ್. ಸೊ ಇದು ಫಸ್ಟ್ ಲೈನ್ ಅಂತೂ ಕ್ಲಿಯರ್ ಆಯಿತು. ನಾವು this AIDS case for the first time it is reported in 1981 in Central Africa, ಕಾಂಗೋ ಅನ್ನುವಂತಹ ದೇಶದಲ್ಲಿ ಫಸ್ಟ್ ಟೈಮು ಏಡ್ಸದ್ದು ರಿಪೋರ್ಟ್ ಆಯಿತು. ಆ್ಯಂಡ್ ಇಫ್ ಯು ಟೇಕ್ ದ ಇಂಡಿಯಾ 1986ನಲ್ಲಿ ಫಸ್ಟ್ ಟೈಮ್ ಇಂಡಿಯಾದಲ್ಲಿ ಎಕ್ಸ್ಪೆಷಲಿ ಇನ್ ಚೆನ್ನೈ ದ ಕೇಸ್ ಆಫ್ ಏಡ್ಸ್ ಈಸ್ ರಿಪೋರ್ಟೆಡ್ ಎಕ್ಸ್ಪೆಷಲಿ ಇನ್ ದ ಹೋಮೋಸೆಕ್ಷುವಲ್ಸ್. ಓಕೆ, ಇದು ನಿಮಗೆ ಜಸ್ಟ್ ಗೊತ್ತಾಗಲಿ ಅಂತ. ನಾವು ಏಡ್ಸ್ ಬಗ್ಗೆ ಸ್ಟಡಿ ಮಾಡ್ತಾ ಅಥವಾ ಏಡ್ಸ್ ಬಗ್ಗೆ ನಾವು ಹೇಳಬೇಕಾದ್ರೆ HIV ಪಾಸಿಟಿವ್ ಅಥವಾ HIV ನೆಗೆಟಿವ್ ಅಂತ ಹೇಳ್ತೀವಿ, ಹೌದಾ? ನಾವು ವಾಟ್ ಡು ಯು ಮೀನ್ ಬೈ ದಿಸ್? HIV, ದಿಸ್ ಈಸ್ ದ ವೈರಸ್ ಕಾಸಿಂಗ್ AIDS. ಸೊ HIV, ಇಟ್ ಈಸ್ ದ ನೇಮ್ ಆಫ್ ದ ವೈರಸ್. ಓಕೆ, ದಿಸ್ ಈಸ್ ಹ್ಯೂಮನ್ ಇಮ್ಯುನೋ ಡೆಫಿಷಿಯನ್ಸಿ ವೈರಸ್. ಓಕೆ, ಮೇಲ್ಗಡೆ ನಾವು ಏಡ್ಸನ್ನು ಲಾಂಗ್ ಫಾರ್ಮಲ್ಲಿ ಬರೀಬೇಕಾದ್ರೆ ಇಮ್ಯುನೋ ಡೆಫಿಷಿಯನ್ಸಿ ಸಿಂಡ್ರೋಮ್ ಅಂತ ಹೇಳಿದ್ವಿ, ಯಾಕಂದರೆ ನಾವಲ್ಲಿ ಆ ರೋಗದ ಬಗ್ಗೆ ಹೇಳ್ತಾ ಇದ್ದೀವಿ. ಬಟ್ ಇಲ್ಲಿ ನಾವು ಈ ಏಡ್ಸನ್ನು ಹರಡುವಂತಹ ಒಂದು ವೈರಸ್, ಆ ವೈರಸ್ ಬಗ್ಗೆ ಹೇಳ್ತಾ ಇದ್ದೀವಿ. ಸೊ ಇಟ್ ಈಸ್ ಇಮ್ಯುನೋ ಡೆಫಿಷಿಯನ್ಸಿ ವೈರಸ್ ಹಿಯರ್. ಸೊ ಹ್ಯೂಮನ್ ಇಮ್ಯುನೋ ಡೆಫಿಷಿಯನ್ಸಿ ವೈರಸ್, ದಿಸ್ ಈಸ್ ದ ವೈರಸ್ ಕಾಸಿಂಗ್ ಏಡ್ಸ್ ಇನ್ ದ ಪೀಪಲ್. Now this HIV virus, first time it is discovered by a scientist called as L. Montagnier, G silent, in the year 1982. And Robert Gallo ಅನ್ನುವಂಥ ವಿಜ್ಞಾನಿ ಈ ವೈರಸನ್ನು ಫಸ್ಟ್ ಟೈಮು ಐಸೋಲೇಟ್ ಮಾಡಿದಂತಹ ವಿಜ್ಞಾನಿ. ಸೊ ಜಸ್ಟ್ ನಿಮಗೆ ಗೊತ್ತಿರಲಿ ಅಂತ. So HIV virus, it is human immunodeficiency virus discovered by L. Montagnier in the year 1982. ಗೊತ್ತಾಯ್ತಾ? ನಾವು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ HIV ವೈರಸ್ದು ನಿಮಗೆ ಸ್ಟ್ರಕ್ಚರು ಕರೆಕ್ಟಾಗಿ ಗೊತ್ತಿರಬೇಕು. ಅಲ್ಲಿ ಬರುವಂತಹ ಪ್ರತಿಯೊಂದು ಪ್ರೋಟೀನ್ ನಂಬರ್ಸ್ಗಳನ್ನು ನೀವು ನೆನ್ಪಿಟ್ಕೋಬೇಕು. ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ ದ ಡೈಗ್ರಾಮ್ ಆಫ್ HIV virus. Now this HIV virus, it belongs to a group of virus called as retrovirus. Okay, so HIV virus, it belongs to a group of virus called as retrovirus. So HIV is a kind of retrovirus. What do you mean by this? ರಿಟ್ರೋ ಅಂತ ವರ್ಡನ್ನು ನಾವು ಯೂಸ್ ಮಾಡ್ತೀವಲ್ಲ, ಹಳೆ ಹಾಡುಗಳನ್ನು ಕೇಳಲಿಕ್ಕೆ ರಿಟ್ರೋ ಮ್ಯೂಸಿಕ್ ಅಂತ ಹೇಳ್ತೀವಲ್ಲ, ರಿಟ್ರೋ ಸಿನಿಮಾಸ್ ಅಂತ ಹೇಳ್ತೀವಲ್ಲ, ಅಂದರೆ ಗೋಯಿಂಗ್ ಬ್ಯಾಕ್ ಅಂತ ಅರ್ಥ. ಸೊ ರಿಟ್ರೋ ವೈರಸ್ ಅಂದರೆ ಏನು? ನಾವು ದಿಸ್ ಈಸ್ ದ ವೈರಸ್ ವಿಚ್ ಕ್ಯಾನ್ ಡೂ ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್. ನಾವು ವಾಟ್ ಯು ಮೀನ್ ಬೈ ಟ್ರಾನ್ಸ್ಕ್ರಿಪ್ಷನ್? ನಾವು ಸೆಂಟ್ರಲ್ ಡೋಗ್ಮಾ ಆಫ್ ಲೈಫ್ನೆಲ್ಲ ಕಲಿಬೇಕಾದ್ರೆ ನಮ್ಮ ಸೆಲ್ಸ್ ಒಳಗಡೆ DNA ಇರುತ್ತೆ, DNA ಇಂದ RNA ಫಾರ್ಮ್ ಆಗುತ್ತೆ, RNA ಇಂದ ಪ್ರೋಟೀನ್ಸ್ಗಳು ಫಾರ್ಮ್ ಆಗುತ್ತೆ ಅಂತ ಹೇಳಿದ್ವಿ. ಅಂದರೆ ಟ್ರಾನ್ಸ್ಕ್ರಿಪ್ಷನ್ ಆಗಿ ಟ್ರಾನ್ಸ್ಲೇಷನ್ ಆಗುತ್ತೆ ಅಂತ ಹೇಳಿದ್ವಿ. ಬಟ್ ಈ ವೈರಸ್ ಏನಿದೆ ಅಂತಂದರೆ, ಈ ವೈರಸ್ಸು RNAಯನ್ನು ಇಟ್ಕೊಂಡು ಇಟ್ ಕ್ಯಾನ್ ಪ್ರೊಡ್ಯೂಸ್ ದ DNA. ಓಕೆ, ಯೂಶ್ವಲಿ DNA ಇಟ್ಕೊಂಡು RNA ಪ್ರೊಡ್ಯೂಸ್ ಆಯಿತು ಅಂತಂದರೆ ವಿ ಕಾಲ್ ಇಟ್ ಆ್ಯಸ್ ಅ ಟ್ರಾನ್ಸ್ಕ್ರಿಪ್ಷನ್. ಓಕೆ, ಬಟ್ ಈ ವೈರಸ್ ಏನು ಮಾಡ್ತಾ ಇದೆ, ತನ್ನಲ್ಲಿರುವಂತಹ RNAಯನ್ನು ಯೂಸ್ ಮಾಡಿಕೊಂಡು ಅದು DNA, ಅಂದರೆ ಇವಾಗ ಪ್ರೊಸೆಸ್ ಫುಲ್ ಉಲ್ಟಾ ಆಯಿತಾ. ಸೊ ದೇರ್ ಫಾರ್ ಇಟ್ ಈಸ್ ಕಾಲ್ಡ್ ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್. ಸೊ ದ್ಯಾಟ್ಸ್ ವೈ ಇಟ್ ಈಸ್ ಕಾಲ್ಡ್ ಆ್ಯಸ್ ಅ ರಿಟ್ರೋ ವೈರಸ್. ರಿಟ್ರೋ ಅಂದರೆ ರಿವರ್ಸ್ ಡೈರೆಕ್ಷನಲ್ಲಿ. ಯಾವುದು ರಿವರ್ಸ್ ಡೈರೆಕ್ಷನಲ್ಲಿ? ಟ್ರಾನ್ಸ್ಕ್ರಿಪ್ಷನ್ನು ರಿವರ್ಸ್ ಡೈರೆಕ್ಷನಲ್ಲಿ ಆಗ್ತಾ ಇದೆ. ಸೊ ದೇರ್ ಫೋರ್ HIV ಬಿಲಾಂಗ್ಸ್ ಟು ಅ ಗ್ರೂಪ್ ಆಫ್ ವೈರಸ್ ಕಾಲ್ಡ್ ಆ್ಯಸ್ ಅ ರಿಟ್ರೋ ವೈರಸ್. Now coming to its structure, now this spherical virus, now this is the outer membrane of the virus, okay, and it is nothing but a lipid bilayer, phospholipid bilayer. Okay, now this is the lipid bilayer. Okay, now this lipid bilayer, it has a special glycoproteins.
Now what are these? These are the glycoproteins which are present in the lipid bilayer. ಓಕೆ, ಸೊ ಈ ಪ್ರತಿಯೊಂದು ಗ್ಲೈಕೋಪ್ರೋಟೀನ್ಸ್ ಇದಾವಲ್ಲ, ಇದರಲ್ಲಿ 2 ಪಾರ್ಟ್ಸು ಇದ್ದಾವೆ. ಸೊ ಹಿಯರ್ ಐ ವಿಲ್ ಡ್ರಾ. ಓಕೆ, now this spherical part, this we call it as a glycoprotein 120, and ಇದು ಸ್ಟಾಕ್ ಲೈಕ್ ಏನಿದೆಯಲ್ಲ, this part of the protein we call it as it is a transmembrane protein, glycoprotein 41. ಸೊ ಇದು ಎನ್ವಲಪ್ ಆಯಿತು. ಸೊ ವೈರಸ್ದು ಹೊರಗಡೆ ಏನು ಎನ್ವಲಪ್ ಇದೆಯಲ್ಲ, ಇಟ್ ಹ್ಯಾಸ್ ಅ ಲಿಪಿಡ್ ಬೈಲೇಯರ್. ಆ ಲಿಪಿಡ್ ಬೈಲೇಯರಲ್ಲಿ ನಿಮಗೆ ಸಾಕಷ್ಟು ಗ್ಲೈಕೋಪ್ರೋಟೀನ್ಸ್ಗಳು ಸಿಗ್ತವೆ. ಸೊ ಒಂದು ಗ್ಲೈಕೋಪ್ರೋಟೀನ್ ಯೂನಿಟನ್ನು ತೊಗೊಂಡ್ರೆ ನೀವು ಮೇಲ್ಗಡೆ ಇರುವಂತಹ ಪಾರ್ಟು GP120 ಆ್ಯಂಡ್ ಕೆಳಗಡೆ ಸ್ಟಾಕ್ ಲೈಕ್ ಏನಿದೆಯಲ್ಲ, ದಟ್ ಈಸ್ GP41. ಈ ಎನ್ವಲಪ್ಪನ್ನು ಬಿಟ್ಟು ನೀವು ಒಳಗಡೆ ಬಂದ್ರಿ ಅಂತಂದರೆ ಹಿಯರ್ ಯು ವಿಲ್ ಗೆಟ್ ಅಗೇನ್ ಪ್ರೋಟೀನ್ಸ್ ಓನ್ಲಿ. ಸೊ ಹೊರಗಡೆ ಏನಿದೆಯಲ್ಲ ಈ ಪಾರ್ಟ್ನಲ್ಲಿ ಯು ವಿಲ್ ಗೆಟ್ ಅ ಕೋರ್ ಪ್ರೋಟೀನ್ ಅಥವಾ ಸ್ಟ್ರಕ್ಚರಲ್ ಪ್ರೋಟೀನ್. ಯು ಕ್ಯಾನ್ ಡ್ರಾ ದ ಡಯಾಗ್ರಾಮ್ ಅಲಾಂಗ್ ವಿತ್ ಮೀ. ನೌ ದಿಸ್ ಈಸ್ ದ ಪ್ರೋಟೀನ್ ಏರಿಯಾ. ಇಟ್ ಈಸ್ ಕಾಲ್ಡ್ ಆ್ಯಸ್ ಅ ಮ್ಯಾಟ್ರಿಕ್ಸ್ ಪ್ರೋಟೀನ್. ಸೊ ಇದು ಹೊರಗಡೆ ಇರೋದೇನಿದು, ದಿಸ್ ಈಸ್ ದ ಮ್ಯಾಟ್ರಿಕ್ಸ್ ಪ್ರೋಟೀನ್. ಹಿಯರ್ ಐ ವಿಲ್ ರೈಟ್, ದಿಸ್ ಈಸ್ ದ ಮ್ಯಾಟ್ರಿಕ್ಸ್ ಪ್ರೋಟೀನ್. ಓಕೆ, 17. ಸೊ ಅಗೇನ್ ನಂಬರ್ ಯು ಹ್ಯಾವ್ ಟು ರಿಮೆಂಬರ್. ಈ ಮ್ಯಾಟ್ರಿಕ್ಸ್ ಪ್ರೋಟೀನನ್ನು ಬಿಟ್ಟು ನೀವು ಮತ್ತೆ ಒಳಗಡೆ ಬಂದ್ರಿ ಅಂತಂದರೆ ದೇರ್ ಯು ವಿಲ್ ಗೆಟ್ ಅ ಎನ್ವಲಪ್. ಇಟ್ ಈಸ್ ಕಾಲ್ಡ್ ಆ್ಯಸ್ ಕ್ಯಾಪ್ಸಿಡ್, ಆ್ಯಂಡ್ ಅಗೇನ್ ದಿಸ್ ಕ್ಯಾಪ್ಸಿಡ್ ಹ್ಯಾಸ್ ದ ಪ್ರೋಟೀನ್ಸ್. ಇಟ್ ಈಸ್ ಕಾಲ್ಡ್ ಕ್ಯಾಪ್ಸಿಡ್ ಪ್ರೋಟೀನ್. So this is the structure of capsid protein, and this capsid protein is number 24. Okay, you got this point. ಸೊ ಹೊರಗಡೆಯಿಂದ ಎನ್ವಲಪ್ ಇದೆ, ಎನ್ವಲಪ್ ದಾಟಿ ಒಳಗೆ ಬಂದರೆ ಮ್ಯಾಟ್ರಿಕ್ಸ್ ಪ್ರೋಟೀನ್ ಇದ್ದು ಒಂದು ಲೇಯರ್ ಇದೆ. ಇದರ ಒಳಗಡೆ ಬಂದ್ರಿ ಅಂತಂದರೆ ನಿಮಗೆ ಕ್ಯಾಪ್ಸಿಡ್ ಪ್ರೋಟೀನ್ ಸಿಗುತ್ತೆ. ಸೊ ಫುಲ್ಲು ಇದು ಹೊರಗಡೆಯಿಂದ ಬಂದಂತಹ ಒಂದೊಂದು ಎನ್ವಲಪ್ ಸ್ಟ್ರಕ್ಚರ್. ನಾವು ದಿಸ್ ಈಸ್ ದ ವೆರಿ ಇಂಪಾರ್ಟೆಂಟ್ ಪಾರ್ಟ್. ಇದೇನು ಕ್ಯಾಪ್ಸಿಡ್ ಅಂತ ಹೇಳ್ತೀವಲ್ಲ ನಾವು, ಇಲ್ಲಿ ಈ ವೈರಸ್ಸದ್ದು ಜೀನೋಮ್ ಇರುತ್ತೆ. ಆ್ಯಂಡ್ ದ್ಯಾಟ್ ಜೀನೋಮ್ ಇಟ್ ಹ್ಯಾಸ್ ಅ ಸಿಂಗಲ್ ಸ್ಟ್ಯಾಂಡರ್ಡ್ RNA. ಸೊ ಇದೇನು ವೈರಸ್ ಇದೆಯಲ್ಲ, ಇದ್ರದ್ದು ಜೀನೋಮ್ ಏನು ಅಂತಂದರೆ 2 ಈ ರೀತಿಯಾದಂತಹ RNA ಮೊಲಿಕ್ಯೂಲ್ಸ್ಗಳು ಇರ್ತವೆ. ಸೊ ವಾಟ್ ಆರ್ ದೀಸ್ ಆರ್ ದ ಸಿಂಗಲ್ ಸ್ಟ್ಯಾಂಡರ್ಡ್ RNA ಮೊಲಿಕ್ಯೂಲ್ಸ್. ಎಷ್ಟಿದ್ದಾವೆ? 2 in number. ಓಕೆ, ಈ ಯಾವಾಗ ನಾವು ಈ HIV ಅನ್ನುವಂಥದ್ದು ರಿಟ್ರೋ ವೈರಸ್ ಅಂತ ಹೇಳ್ತಾ ಇದ್ದೀವಲ್ಲ, ಅಂದರೆ ಅದು ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್ ಮಾಡ್ತಾ ಇದೆ. ಸೊ ನಮ್ಮ ಬಾಡಿನಲ್ಲಿ ಟ್ರಾನ್ಸ್ಕ್ರಿಪ್ಷನ್ನು, ಟ್ರಾನ್ಸ್ಲೇಷನ್ನು ಅವೆಲ್ಲವೂ ಎನ್ಸೈಮ್ಸ್ಗಳ ಮೂಲಕ, ಕಿಣ್ವಗಳ ಮೂಲಕ ಆಗ್ತವೆ. ಸೊ ಈ ಯಾಕೆ ಇದು ರಿಟ್ರೋ ವೈರಸ್ ಆಗಿ, ಯಾಕೆ ಇದು ಎಫಿಷಿಯೆಂಟಾಗಿ RNAಯಿಂದ DNA ಮಾಡುತ್ತೆ ಅಂತಂದರೆ, ಬಿಕಾಸ್ ಈ ಪ್ರೊಸೆಸ್ಸಿಗೆ ಬೇಕಾದಂತಹ ಎಲ್ಲ ಎನ್ಸೈಮ್ಸ್ಗಳು ಆಲ್ರೆಡಿ ಈ ವೈರಸ್ನಲ್ಲಿ ಇರ್ತವೆ. ಸೊ ನೀವು ಕ್ಯಾಪ್ಸಿಡನ್ನು ತೊಗೊಂಡ್ರೆ ಕ್ಯಾಪ್ಸಿಡ್ ಒಳಗಡೆ ಅಲಾಂಗ್ ವಿತ್ ದ ಸಿಂಗಲ್ ಸ್ಟ್ಯಾಂಡರ್ಡ್ RNA, it has a special enzyme called as reverse transcriptase. So here we will take the enzymes. Now what are these enzymes? These are the reverse transcriptase, ASE lastige. Okay, along with the reverse transcriptase you have 2 more enzymes. Okay, now this is the second enzyme called as integrase. Function ಏನು ಅಂತ ಹೇಳ್ತೀನಿ. Then ಅದಾದಮೇಲೆ you will get one more. Okay, and this we call it as protease. Okay, now all these 3 are the enzyme names. So it has 3 enzymes. Which are those? Reverse transcriptase, integrase and protease. ಸೊ 1 by 1 ನೀವು ಏನು ಕೆಲಸವನ್ನು ಮಾಡ್ತವೆ ಅಂದರೆ, ಇಫ್ ಯು ಟೇಕ್ ದ ರಿವರ್ಸ್ ಟ್ರಾನ್ಸ್ಕ್ರಿಪ್ಟೇಸ್, ಈ ಟ್ರಾನ್ಸ್ಕ್ರಿಪ್ಷನನ್ನು ರಿವರ್ಸ್ ಮಾಡೋದು ಅಂದರೆ RNAಯಿಂದ DNA ಮಾಡಲಿಕ್ಕೆ ಈ ಎನ್ಸೈಮು ಹೆಲ್ಪ್ ಮಾಡುತ್ತೆ. ಸೊ ಇಟ್ ಈಸ್ ಅ ವೆರಿ ಸ್ಪೆಷಲ್ ಆ್ಯಂಡ್ ಪವರ್ಫುಲ್ ಎನ್ಸೈಮ್. ಈ ಎನ್ಸೈಮ್ ಇರೋದ್ರಿಂದನೇ ಈ HIV ವೈರಸ್ ಅನ್ನುವಂಥದ್ದು ಅಷ್ಟು ಡೆಡ್ಲಿ ಇದೆ ಅಂತ ಅರ್ಥ.
ಸೆಕೆಂಡ್ ಯಾವುದು ಇಂಟಿಗ್ರೇಸ್. ಸೊ ಇಂಟಿಗ್ರೇಸ್ ಏನು ಮಾಡುತ್ತೆ, ಯಾವಾಗ HIV ವೈರಸ್ಸು ಹೋಸ್ಟ್ ಸೆಲ್ ಮೇಲೆ, ನಮ್ಮ ಸೆಲ್ಸ್ ಮೇಲೆ ಅಟ್ಯಾಕ್ ಮಾಡುತ್ತಲ್ಲ, ಆವಾಗ ಅದೇನು ಮಾಡುತ್ತೆ, DNA ಏನೋ ಪ್ರೊಡ್ಯೂಸ್ ಮಾಡುತ್ತೆ. ಬಟ್ ಆ DNA ಇಂದ ಹೊಳ್ಳಿ ತನಗೆ ಬೇಕಾದಂತಹ ಪ್ರೋಟೀನ್ಸ್ಗಳನ್ನು ಫಾರ್ಮ್ ಮಾಡಲಿಕ್ಕೆ ಅದು ಈ ವೈರಸ್ ಏನು ಮಾಡ್ತಾ ಇದೆ, ನಮ್ಮದೇನು ಜೀನೋಮ್ ಇರುತ್ತಲ್ಲ, ನಮ್ಮ ಜೀನೋಮ್ ಜೊತೆ ತನ್ನ ಜೀನೋಮನ್ನು ಅದು ಜಾಯಿನ್ ಮಾಡುತ್ತೆ. ಇನ್ಕಾರ್ಪೊರೇಟ್ ಅಥವಾ ಇಂಟಿಗ್ರೇಟ್ ಅಥವಾ ಜಾಯಿನ್ ಮಾಡೋದು ಅಂತ. ಸೊ ಅದ್ರ ಕೆಲಸ, ಈ ಜಾಯಿನಿಂಗ್ ಕೆಲಸ ಯಾರು ಮಾಡ್ತಾರೆ, ಇಂಟಿಗ್ರೇಸ್ ಮಾಡುತ್ತೆ. ಸೊ ರಿವರ್ಸ್ ಟ್ರಾನ್ಸ್ಕ್ರಿಪ್ಟೇಸ್ ಎಂಜೈಮು ರಿವರ್ಸ್ ಟ್ರಾನ್ಸ್ಕ್ರಿಪ್ಷನನ್ನು ಮಾಡ್ತಾ ಇದೆ. ಇಂಟಿಗ್ರೇಸ್ ಎಂಜೈಮು ಈ ವೈರಲ್ DNA ಯಾವಾಗ ಪ್ರೊಡ್ಯೂಸ್ ಆಗುತ್ತಲ್ಲ, ಈ ವೈರಲ್ DNAಯನ್ನು ನಮ್ಮ DNA ಜೊತೆ ಜಾಯಿನ್ ಮಾಡಲಿಕ್ಕೆ ಇಂಟಿಗ್ರೇಸು ಹೆಲ್ಪ್ ಮಾಡುತ್ತೆ ವೈರಸ್ಸಿಗೆ. ಆ್ಯಂಡ್ ವಾಟ್ ಈಸ್ ದಿಸ್ ಪ್ರೋಟಿಯೇಸ್, ಯಾವಾಗ ನಮ್ಮ DNA ಜೊತೆ ವೈರಲ್ DNA ಜಾಯಿನ್ ಆಗುತ್ತಲ್ಲ, ಆವಾಗ ನಮ್ಮ DNA ಟ್ರಾನ್ಸ್ಕ್ರಿಪ್ಷನ್ ಆಗಬೇಕಾದ್ರೆ ಅನ್ನೋಯಿಂಗ್ಲಿ ನಾವು ವೈರಲ್ DNAನು ಟ್ರಾನ್ಸ್ಕ್ರಿಪ್ಷನ್ ಮಾಡಿಬಿಡ್ತೀವಿ. ಸೊ ವೈರಲ್ DNAದು ಟ್ರಾನ್ಸ್ಕ್ರಿಪ್ಷನ್ ಆಯಿತು ಅಂತಂದರೆ ಟ್ರಾನ್ಸ್ಲೇಷನ್ ಆಗಿ ವೈರಲ್ ಪ್ರೋಟೀನ್ಸ್ಗಳು ನಮ್ಮ ಬಾಡಿನಲ್ಲಿ ಫಾರ್ಮ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಸೊ ಈ ವೈರಲ್ ಪ್ರೋಟೀನ್ಸ್ಗಳನ್ನು ಅಥವಾ ವೈರಲ್ ಪಾರ್ಟಿಕಲ್ಸ್ಗಳನ್ನು ಒಂದಕ್ಕೊಂದು ಪ್ಯಾಕೇಜಿಂಗ್ ಮಾಡಿ, ಒಂದಕ್ಕೊಂದು ಕರೆಕ್ಟಾಗಿ ಅರೇಂಜ್ ಮಾಡಿ, ಅದಕ್ಕೆ ಮತ್ತೆ ಒಂದು ವೈರಸ್ ರೂಪವನ್ನು ಕೊಡಬೇಕಲ್ಲ, ಆ ಪ್ಯಾಕೇಜಿಂಗ್ ಯಾರು ಮಾಡ್ತಾರೆ, ಈ ಪ್ರೋಟಿಯೇಸ್ ಮಾಡುತ್ತೆ. ಸೊ ಈ HIV ವೈರಸ್ಸು ತನ್ನ ಆ ಇನ್ಫೆಕ್ಷನನ್ನು ಹರಡಲಿಕ್ಕೆ ಅಥವಾ ತನ್ನ ಪ್ರೊಜೆನಿಯನ್ನು ಜಾಸ್ತಿ ಮಾಡ್ಕೊಳ್ಳೋದಕ್ಕೆ, ನಂಬರನ್ನು ಹೆಚ್ಚಿಗೆ ಮಾಡ್ಕೊಳ್ಳೋದಕ್ಕೆ ಏನೇನು ಅವಶ್ಯಕತೆ ಬೇಕಲ್ಲ, ಅದೆಲ್ಲ ಅವಶ್ಯಕತೆ ಇರುವಂತಹ ಮಟೀರಿಯಲ್ಸ್ಗಳನ್ನು ಆಲ್ರೆಡಿ ಅದು ತನ್ನ ಒಳಗಡೆನೇ ಇಟ್ಕೊಂಡಿರುತ್ತೆ. ಸೊ ಜಸ್ಟ್ ಅದು ಇನ್ಫೆಕ್ಷನ್ ಆಗಲಿಕ್ಕೆ ಕಾಯ್ತಾ ಇರುತ್ತೆ. ಒಂದು ಸತಿ ಇನ್ಫೆಕ್ಷನ್ ಆಯಿತು ಅಂತಂದರೆ ವಿತ್ ದ ಹೆಲ್ಪ್ ಆಫ್ ದೀಸ್ 3 ಎಂಜೈಮ್ಸ್ ಆ್ಯಂಡ್ RNA ಇಟ್ ವಿಲ್ ಸ್ಟಾರ್ಟ್ ಪ್ರೊಡ್ಯೂಸಿಂಗ್ ದ DNA. ಇಟ್ ವಿಲ್ ಸ್ಟಾರ್ಟ್ ಪ್ರೊಡ್ಯೂಸಿಂಗ್ ದ ಇಟ್ಸ್ ಓನ್ ಪ್ರೊಜೆನಿ. ಗೊತ್ತಾಗ್ತಿದೆಯಾ? ಪ್ರೊಜೆನಿ ಅಂದರೆ ಆ ನಂಬರನ್ನು ಜಾಸ್ತಿ ಮಾಡುತ್ತೆ. ವೈರಸ್ದು HIV ವೈರಸ್ದು ನಂಬರ್ ಜಾಸ್ತಿ ಆಯಿತು ಅಂದರೆ ಆ ಹೊಸದಾಗಿ ಫಾರ್ಮ್ ಆದಂತಹ ವೈರಸ್ಗಳು ಬೇರೆ ಬೇರೆ ಸೆಲ್ಸ್ಗಳನ್ನು ಅಗೇನ್ ಇನ್ಫೆಕ್ಟ್ ಮಾಡಲಿಕ್ಕೆ ಹೋಗ್ತವೆ. ಸೊ ದಿಸ್ ಈಸ್ ದ ಸ್ಟ್ರಕ್ಚರ್ ಆಫ್ ದ HIV ವೈರಸ್. ಸೊ HIV ವೈರಸ್ ಯು ಹ್ಯಾವ್ ಟು ರಿಮೆಂಬರ್ ಇಟ್ ಈಸ್ ಅ ರಿಟ್ರೋ ವೈರಸ್. ಹೊರಗಡೆಯಿಂದ 120 ಮತ್ತು 41 ಅನ್ನುವಂತಹ ಗ್ಲೈಕೋಪ್ರೋಟೀನ್ಸ್ಗಳು ಅವಕ್ಕೆ ಹೆಸರನ್ನು ಕೊಟ್ಟಿದ್ದಾರೆ, 120 ಆ್ಯಂಡ್ 41. ಸೊ 120 ಎಲ್ಲಿದೆ, ಹೊರಗಡೆ ಇದೆ. ಸೊ ಇಲ್ಲಿಯೂ 0 ಇದೆಯಲ್ಲ, ಇಲ್ಲಿಯೂ 0 ಲೈಕ್ ಸ್ಟ್ರಕ್ಚರ್. ಸೊ ಇದು 120, ಕೆಳಗಡೆ ಇರೋದು 41, 41. ಸೊ ಇದು 1 ಸ್ಟಾಕ್ ಲೈಕ್ ಸ್ಟ್ರಕ್ಚರ್. ಒಳಗಡೆ ಬಂದರೆ ಮ್ಯಾಟ್ರಿಕ್ಸ್ P17 ಇದೆ, ಕ್ಯಾಪ್ಸಿಡ್ನಲ್ಲಿ P24 ಇದೆ. ಈ ಕ್ಯಾಪ್ಸಿಡ್ ಒಳಗಡೆ ಬಂದರೆ ಮೇನ್ ಅದಕ್ಕೆ ಬೇಕಾಗಿರುವಂತಹ ಎಲ್ಲ ಮಟೀರಿಯಲ್ಸ್ಗಳು ಇದ್ದಾವೆ, ಎಂಜೈಮ್ಸ್ ಇದ್ದಾವೆ ಮತ್ತು RNA ಮೊಲಿಕ್ಯೂಲ್ ಇದೆ. ಹಾಗಾದರೆ ಈ HIV ವೈರಸ್ಸಿಂದ ಏಡ್ಸ್ ಬರ್ತಾ ಇದೆ ಅಂದರೆ ಹೆಂಗೆ ಇದು HIV ಒಂದು ಪರ್ಸನ್ನಿಂದ ನೆಕ್ಸ್ಟ್ ಪರ್ಸನ್ನಿಗೆ ಅದು ಟ್ರಾನ್ಸ್ಮಿಟ್ ಆಗ್ತಾ ಇದೆ. ಸೊ ವಿ ಹ್ಯಾವ್ ಟು ಡಿಸ್ಕಸ್ ದ ಟ್ರಾನ್ಸ್ಮಿಷನ್ ಆಫ್ HIV ವೈರಸ್. ಫಸ್ಟ್ ಥಿಂಗ್ ಯು ಹ್ಯಾವ್ ಟು ರಿಮೆಂಬರ್, HIV ಈಸ್ ನಾಟ್ ಅ ಏರ್ ಬಾರ್ನ್ ಅಥವಾ ವಾಟರ್ ಬಾರ್ನ್ ವೈರಸ್. ಅಂದರೆ ಏರ್ನಲ್ಲಿ ಇರುವಂತಹ ಅಥವಾ ವಾಟರ್ನಲ್ಲಿ ಇರುವಂತಹ ವೈರಸ್ ಅಲ್ಲ. ಇವಾಗ ನಾವು ಈ ಚಾಪ್ಟರ್ನ ಸ್ಟಾರ್ಟ್ ಮಾಡಿದಾಗ ಎಷ್ಟೊಂದು ಡಿಸೀಸಸ್ಗಳನ್ನು ಸ್ಟಡಿ ಮಾಡಿದ್ವಲ್ಲ, ಬೇರೆ ಬೇರೆ ಪ್ಯಾಥೋಜನ್ಸ್ಗಳನ್ನು ಸ್ಟಡಿ ಮಾಡಿದ್ವಲ್ಲ, ವೈರಸ್ಸಿಂದ, ಬ್ಯಾಕ್ಟೀರಿಯಾಯಿಂದ, ಫಂಜಾಯಿಂದ, ಪ್ರೋಟೋಜೋವನ್ಸಿಂದ ರೋಗಗಳು ಬರ್ತವೆ. ಅವು ಹೆಂಗೆ ಬರ್ತವೆ, ವಿತ್ ಕಂಟ್ಯಾಮಿನೇಟೆಡ್ ವಾಟರ್ ಆ್ಯಂಡ್ ಕಂಟ್ಯಾಮಿನೇಟೆಡ್ ಫುಡ್ ಅಂತ ಹೇಳಿದ್ವಿ. ಸೊ ಕಂಟ್ಯಾಮಿನೇಟೆಡ್ ವಾಟರನ್ನು ನಾವು ಕುಡಿಯೋದ್ರಿಂದ HIV ಬರೋದಿಲ್ಲ. ಯಾಕೆ? ಬಿಕಾಸ್ HIV ವೈರಸ್ಸು ನೀರಿನಲ್ಲಿ ಅದು ಇರೋದೇ ಇಲ್ಲ. ಇವನ್ ಅದು ಏರ್ನಲ್ಲೂ ಕೂಡ ಇರೋದಿಲ್ಲ. ಏರ್ ಜೊತೆ ಕಾಂಟ್ಯಾಕ್ಟ್ನಲ್ಲಿ ಬಂದರೆ ಅದು ಫುಲ್ಲು ಸತ್ತೇ ಹೋಗ್ಬಿಡುತ್ತೆ ಅಂತ. ಸೊ HIV ಈಸ್ ನಾಟ್ ಅ ಏರ್ ಬಾರ್ನ್, ಇಟ್ ಈಸ್ ನಾಟ್ ಅ ವಾಟರ್ ಬಾರ್ನ್. ದೆನ್ ಹೌ ಇಟ್ ಈಸ್ ಟ್ರಾನ್ಸ್ಮಿಟಿಂಗ್, ಇದು ಒಂದು ಪರ್ಸನಿಂದ ನೆಕ್ಸ್ಟ್ ಪರ್ಸನಿಗೆ ಹೆಂಗೆ ಇದು ಟ್ರಾನ್ಸ್ಮಿಟ್ ಆಗುತ್ತೆ. ನಾವು ಫಸ್ಟ್ ಥಿಂಗ್ ಯು ಹ್ಯಾವ್ ಟು ರಿಮೆಂಬರ್, HIV ಅನ್ನುವಂಥದ್ದು ಇದು ಎಲ್ಲಿ ಕಂಡು ಬರುತ್ತೆ ಅಂದರೆ ಇನ್ಫೆಕ್ಷನ್ ಆದಮೇಲೆ ಅದು ಬಾಡಿ ಫ್ಲೂಯಿಡ್ಸ್ನಲ್ಲಿ ಕಂಡು ಬರುತ್ತೆ. ಸೊ ಬಾಡಿ ಫ್ಲೂಯಿಡ್ಸ್ ಅಂದರೆ ಬ್ಲಡ್ ಇರ್ಬೋದು, ಇವನ್ ವೆಜೈನಲ್ ಫ್ಲೂಯಿಡ್ ಇರ್ಬೋದು, ಸೆಮನ್ ಇರ್ಬೋದು. ಸೊ ಈ ಬಾಡಿ ಫ್ಲೂಯಿಡ್ಸ್ನಲ್ಲಿ ಈ HIV ವೈರಸ್ಗಳು ಬದುಕ್ತವೆ. ಸೊ ಯಾವಾಗ ಒಬ್ಬ ವ್ಯಕ್ತಿಯಿಂದ ನೆಕ್ಸ್ಟ್ ವ್ಯಕ್ತಿಗೆ ಈ ಬಾಡಿ ಫ್ಲೂಯಿಡ್ಸ್ ಏನಾದ್ರೂ ಎಕ್ಸ್ಚೇಂಜ್ ಆಯಿತು, ಬಾಡಿ ಫ್ಲೂಯಿಡ್ಸ್ ಏನಾದರೂ ಟ್ರಾನ್ಸ್ಮಿಷನ್ ಆಯಿತು ಅಂದರೆ ಆವಾಗ HIV ಹರಡುವಂತಹ ಸಾಧ್ಯತೆ ಇರುತ್ತೆ. ಇನಿಷಿಯಲಿ ಯಾವಾಗ ಈ ಏಡ್ಸ್ದು ಕೇಸಸ್ಗಳು ಹೆಚ್ಚಾಗ್ತಾ ಹೋದ್ವಲ್ಲ, ಫಸ್ಟ್ ಟೈಮ್ ರಿಪೋರ್ಟ್ ಆದಮೇಲೆ ಇದನ್ನು ಸ್ಟಾರ್ಟಿಂಗಲ್ಲಿ ಗೇ ರಿಲೇಟೆಡ್ ಇಮ್ಯುನೋ ಡೆಫಿಷಿಯನ್ಸಿ ಅಂತ ಹೇಳ್ತಿದ್ರು. ಅಂದರೆ ಗೇ ಅಂದ್ರೇನು, ಹೋಮೋಸೆಕ್ಷುವಲ್ಸ್. ಇವಾಗ ಇನಿಷಿಯಲ್ ಡೇಸ್ನಲ್ಲಿ ಹೋಮೋಸೆಕ್ಷುವಲ್ಸಿಗೆ ಮಾತ್ರ ಏಡ್ಸ್ ಬರುತ್ತೆ ಅಂತ ಒಂದು ಥಾಟ್ ಇತ್ತು. ಅಂದರೆ ಮೇಲ್ ಪಾರ್ಟ್ನರ್ ಅಥವಾ ಫಿಮೇಲ್ ಪಾರ್ಟ್ನರ್ನಲ್ಲಿ ಮಾತ್ರ ಏಡ್ಸ್ ಅನ್ನುವಂತಹ ರೋಗ ಬರುತ್ತೆ ಅಂತ.
ಬಟ್ ಅದನ್ನು ಕೇಸಸ್ಗಳು ರಿಪೋರ್ಟ್ ಆಗ್ತಾ ಹಿಟರೋಸೆಕ್ಷುವಲ್ಸ್ನಲ್ಲೂ ಕೂಡ ಏಡ್ಸು ರಿಪೋರ್ಟ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಹಿಟರೋಸೆಕ್ಷುವಲ್ ಅಂದರೆ ಮೇಲ್ ಆ್ಯಂಡ್ ಫಿಮೇಲ್ ಪಾರ್ಟ್ನರ್ಸ್. ಓಕೆ, ಸೊ ಹೆಂಗೆ ಟ್ರಾನ್ಸ್ಮಿಟ್ ಆಗ್ತಾ ಇದೆ ಇದು? ಬಿಕಾಸ್ ಬಾಡಿ ಫ್ಲೂಯಿಡ್ಸಿಂದ ಇನ್ ಕೇಸ್ ಪಾರ್ಟ್ನರ್ಸ್ಗಳ ಮಧ್ಯೆ ಅಥವಾ ನಾವು ಬ್ಲಡ್ ಡೊನೇಟ್ ಮಾಡ್ತೀವಿ, ಯಾರೋ ಅದನ್ನ ಬ್ಲಡ್ ಹಾಕೋತಾರೆ, ಸೊ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಆಗುತ್ತಲ್ಲ, ಅವಾಗೇನಾದ್ರೂ ಇನ್ಫೆಕ್ಟೆಡ್ ಪರ್ಸನ್ನದ್ದು ಬಾಡಿ ಫ್ಲೂಯಿಡ್, ಇನ್ಫೆಕ್ಟೆಡ್ ಪರ್ಸನ್ನದ್ದು ಬ್ಲಡ್ ಏನಾದ್ರೂ ಹೆಲ್ದಿ ವ್ಯಕ್ತಿಯ ಜೊತೆ ಕಾಂಟ್ಯಾಕ್ಟ್ನಲ್ಲಿ ಬಂತಂದರೆ ಆವಾಗ ಮಾತ್ರ ಹೆಲ್ದಿ ಪರ್ಸನಿಗೆ HIV ಬರಲಿಕ್ಕೆ ಸಾಧ್ಯ. ಸೊ HIV ಮತ್ತು ಏಡ್ಸ್ದು ಮೇನ್ ಡಿಫ್ರೆನ್ಸ್ ಏನು? ಕೆಲವೊಂದು ಸತಿ ನಾವು HIV ಟೆಸ್ಟೆಡ್ ಪಾಸಿಟಿವ್ ಅಂತ ಹೇಳ್ತೀವಿ, ಕೆಲವೊಂದು ಸತಿ ಏಡ್ಸ್ ಬಂದಿದೆ ಅಂತ ಹೇಳ್ತೀವಿ. ಸ್ಲೈಟ್ ಡಿಫ್ರೆನ್ಸ್ ಏನು ಅಂದರೆ, ಯಾವಾಗ ಈ HIV ವೈರಸ್ಸು ನಮ್ಮ ಬಾಡಿ ಮೇಲೆ ಅಟ್ಯಾಕ್ ಆಗುತ್ತಲ್ಲ, ನಮ್ಮ ಬಾಡಿ ಫ್ಲೂಯಿಡ್ ಜೊತೆ ಅದು ಒಳಗಡೆ ಬಂದು ಇನ್ಫೆಕ್ಷನ್ ಶುರು ಆಗುತ್ತಲ್ಲ, ಇಟ್ ವಿಲ್ ಟೇಕ್ ಸಮ್ ಟೈಮ್. ಒಂದು ಇನ್ಕ್ಯುಬೇಷನ್ ಪೀರಿಯಡ್ ಅಂತ ಇರುತ್ತೆ. ಆ ಇನ್ಕ್ಯುಬೇಷನ್ ಪೀರಿಯಡಲ್ಲಿ ನಮಗೆ HIV ಪಾಸಿಟಿವ್ ಡಿಟೆಕ್ಟ್ ಮಾಡ್ಬೋದು, ನಾವು ಡಯಾಗ್ನೋಸ್ ಮಾಡ್ಬೋದು, ಬಟ್ ಇನ್ನೂ ಪೂರ್ತಿಯಾಗಿ ಸಿಂಪ್ಟಮ್ಸ್ಗಳು ಬರಲಿಕ್ಕೆ ಸ್ಟಾರ್ಟ್ ಆಗಿರೋದಿಲ್ಲ. ಯಾಕೆ? ಬಿಕಾಸ್ ಈ HIV ವೈರಸ್ ಅನ್ನುವಂಥದ್ದು ಹೋಸ್ಟ್ ಬಾಡಿನಲ್ಲಿ ಇದು ಒಂದೊಂದೇ ಸೆಲ್ಸನ್ನು ಇನ್ಫೆಕ್ಟ್ ಮಾಡ್ತಾ ತನ್ನ ಪ್ರೊಜನಿಯನ್ನು ಬೆಳೆಸ್ಕೊಳ್ಳಿಕ್ಕೆ, ಆಮೇಲೆ ಪೂರ್ತಿಯಾಗಿ ಆ ಪೇಷಂಟದ್ದು ಇಮ್ಯೂನ್ ಸಿಸ್ಟಮನ್ನು ಡೆಫಿಷಿಯೆಂಟ್ ಮಾಡೋಕ್ಕೆ, ರೆಡ್ಯೂಸ್ ಮಾಡೋಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ನಿಯರ್ಲಿ 5 to 10 years ಅಂತ ಹೇಳ್ತಾರೆ. ಸೊ ಯಾವಾಗ 5 to 10 years ಆಗುತ್ತಲ್ಲ HIV ಇನ್ಫೆಕ್ಷನ್ ಆಗಿ, ಆವಾಗ ನಮ್ಮ ಬಾಡಿನಲ್ಲಿ ಪೂರ್ತಿ ಇಮ್ಯೂನ್ ಸಿಸ್ಟಮು ಹೋಗ್ಬಿಡುತ್ತೆ. ಯಾವ ಲೆವೆಲ್ಗೆ ಇಮ್ಯೂನ್ ಸಿಸ್ಟಮ್ ನಮ್ದು ಹೋಗುತ್ತೆ ಅಂದರೆ, ನಾವು ರೆಗ್ಯುಲರ್ ಆಗಿ ನಮ್ಗೆ ಗೊತ್ತಿಲ್ಲದೇ ಎಷ್ಟೊಂದು ಸತಿ ನಮಗೆ ಜ್ವರ ಬರುತ್ತೆ, ನೆಗಡಿ ಬರುತ್ತೆ, ತಾನಾಗಿ 3 ಅಥವಾ 4 ಡೇಸ್ನಲ್ಲಿ ಅದು ಕಡಿಮೆ ಆಗುತ್ತೆ. ಸೊ ಹೀಗೆ ಮೈನರ್ ಕೋಲ್ಡ್ ಫೀವರ್ ಇದ್ದೇ ಇರ್ತವೆ. ಬಟ್ ನಮಗೆ ಈ ಆಫ್ಟರ್ 10 years ಯಾವಾಗ ಇಮ್ಯುನೋ ಡೆಫಿಷಿಯನ್ಸಿ ಆಗುತ್ತಲ್ಲ, ಆವಾಗ ನಾವು ಒಂದು ನಾರ್ಮಲ್ ಆಗಿ ಬರುವಂತಹ ಕೆಮ್ಮು, ನೆಗಡಿ, ಜ್ವರವನ್ನು ಕೂಡ ಎದುರಿಸಲಿಕ್ಕೆ ಆಗದೇ ಇರುವಷ್ಟು ನಮ್ಮದು ಇಮ್ಯೂನ್ ಸಿಸ್ಟಮ್ಮು ರೆಡ್ಯೂಸ್ ಆಗ್ತಾ ಹೋಗುತ್ತೆ. ಯಾವಾಗ ಈ ಇನ್ಕ್ಯುಬೇಷನ್ ಪೀರಿಯಡ್ ಮುಗಿದ ಮೇಲೆ. ಸೊ ಇನ್ಕ್ಯುಬೇಷನ್ ಪೀರಿಯಡ್ ಇದ್ದಾಗ ಪೇಷಂಟ್ ಮೇ ಡಯಾಗ್ನೋಸ್ HIV ಪಾಸಿಟಿವ್, ಬಟ್ ಯಾವಾಗ ಫುಲ್ ಸಿಂಪ್ಟಮ್ಸ್ಗಳು ತೋರಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಲ್ಲ, ವಾಟ್ ಆರ್ ದ ಸಿಂಪ್ಟಮ್ಸ್ ಆಫ್ ಏಡ್ಸ್? ಫಸ್ಟ್ ಆಫ್ ಆಲ್ ಇಟ್ ಈಸ್ ಅ ಕ್ರೋನಿಕ್ ಫೀವರ್. ಸೊ ಫೀವರ್ ಬರ್ತಾ ಜಾಸ್ತಿಯಾಗಿ ಕಂಟಿನ್ಯೂಸ್ ಲಾಂಗ್ ಡೇಸ್ವರೆಗೂ ಇರುತ್ತೆ. ಈವನ್ ಬಾಡಿ ಲಾಸ್ ಆಗುತ್ತೆ, ಡಯೋರಿಯಾ ಆಗುತ್ತೆ. ಸೊ ಈ ಸಿಂಪ್ಟಮ್ಸ್ಗಳು ಬರ್ತಾ ಈ ಏಡ್ಸದ್ದು ಒಂದೊಂದೇ ಇಮ್ಯೂನ್ ಸಿಸ್ಟಮ್ ಏನಾಗುತ್ತೆ ಕಡಿಮೆ ಆಗ್ತಾ ಹೋದಂಗೆ ಒಂದು ಸತಿ ಪೂರ್ತಿಯಾಗಿ ಬಾಡಿ ವೀಕ್ ಆಗ್ತಾ ಹೋಗುತ್ತೆ. ದೆನ್ ವಿ ಕಾಲ್ ಇಟ್ ಆ್ಯಸ್ ಅ ಏಡ್ಸ್. HIV ಇವಾಗ ಒಂದು ಸೆಲ್ನಲ್ಲಿ HIV ಒಂದು ಅಟ್ಯಾಕ್ ಆಯಿತು ಅಂದರೆ ಆ ಪರ್ಸನಿಗೆ ಏಡ್ಸ್ ಆಯಿತು ಅಂತಲ್ಲ. HIV ಪಾಸಿಟಿವ್ ಇದೆ, ಸಿಂಪ್ಟಮ್ಸ್ಗಳು ಸ್ಲೋ ಬೈ ಸ್ಲೋ ಡೆವಲಪ್ ಆಗ್ತಾ ಇದ್ದಾವೆ. ಯಾಕೆ? ಬಿಕಾಸ್ ವೈರಸ್ ಈಸ್ ಇನ್ ಅ ಇನ್ಕ್ಯುಬೇಷನ್ ಪೀರಿಯಡ್. ಆ ಇನ್ಕ್ಯುಬೇಷನ್ ಪೀರಿಯಡಲ್ಲಿ ಅದು DNA ಫಾರ್ಮ್ ಮಾಡಿ, ನಮ್ಮ DNA ಜೊತೆ ಅದನ್ನು ಜಾಯಿನ್ ಮಾಡಿ, ಟ್ರಾನ್ಸ್ಕ್ರಿಪ್ಷನ್ ಆಗಿ ಪ್ರೋಟೀನ್ಸ್ಗಳನ್ನು ಫಾರ್ಮ್ ಮಾಡಿ, ಹೊಸ ಪ್ರೊಜನಿ ಮಾಡಿ, ಆ ಪ್ರೊಜನಿ ಬೇರೆ ಸೆಲ್ಸ್ಗಳಿಗೆ ಇನ್ಫೆಕ್ಟ್ ಆಗಿ, ಸೊ ಇಟ್ ವಿಲ್ ಟೇಕ್ ಸಮ್ ಟೈಮ್. ಗೊತ್ತಾಗ್ತಿದೆಯಾ? Now we were discussing about transmission actually. Now how HIV transmits from one person to another person. There are 3-4 ways. ಮೊದಲನೇದು ಇಟ್ ಈಸ್ ಫ್ರಮ್ ದ ಇನ್ಫೆಕ್ಟೆಡ್ ಮದರ್ ಟು ಅ ಚೈಲ್ಡ್. ಸೊ ಮದರಿಗೆ ಏನಾದ್ರೂ HIV ಪಾಸಿಟಿವ್ ಇತ್ತು ಅಂತಂದರೆ, ಅದು ಡಯಾಗ್ನೋಸ್ ಮಾಡಲಿಲ್ಲ ಅಂತಂದರೆ ನಾವು ಆವಾಗ ಆ ಮದರ್ನಿಂದ ಆ ಚೈಲ್ಡಿಗೆ, ಬಿಕಾಸ್ ಪ್ಲಾಸೆಂಟಾ ಥ್ರೂ ಅಲ್ಲಿ ಎಕ್ಸ್ಚೇಂಜ್ ಆಗ್ತಾ ಇರುತ್ತಾ, ಸೊ ಆ ಮದರಿಂದ ಚೈಲ್ಡಿಗೆ HIV ಬರ್ಬೋದು. ಕಂಪಲ್ಸರಿ ಅಲ್ಲ. ಅರ್ಲಿ ಡಯಾಗ್ನೋಸ್ ಮಾಡಿದರೆ, ಇನಿಷಿಯಲ್ ಸ್ಟೇಜಸ್ ಆಫ್ ದ ಪ್ರೆಗ್ನೆನ್ಸಿನಲ್ಲಿ ನಾವೇನಾದರೂ HIV ಪಾಸಿಟಿವ್ ಬಂದಿದೆ ಅಂತ ನಾವು ಕಂಡು ಹಿಡಿದ್ವಿ ಅಂತಂದರೆ ಆವಾಗ ಅದನ್ನ ತಡೆಗಟ್ಬೋದು. ಮಗುಗೆ ಹರಡದೇ ಇರುವಂತೆ ನಾವು ತಡೆಗಟ್ಬೋದು ವಿತ್ ದ ಹೆಲ್ಪ್ ಆಫ್ ಸರ್ಟನ್ ಡ್ರಗ್ಸ್. ಓಕೆ, ಸ್ವಲ್ಪ ಸರ್ಟನ್ ಮೆಡಿಸಿನ್ಸ್, ಅದನ್ನ ನಾವು ಆಮೇಲೆ ಓದೋಣಂತೆ. ಸೊ ಫ್ರಮ್ ದ ಇನ್ಫೆಕ್ಟೆಡ್ ಮದರ್ ಟು ಅ child. Okay, then second one, sexual contact with the infected person. ಸೊ ಈ ಹಿಟ್ರೋಸೆಕ್ಷುವಲ್ಸ್ನಲ್ಲಿ ಯಾವುದಾದ್ರೂ ಒಂದು ಪಾರ್ಟ್ನರಿಗೆ ಆಲ್ರೆಡಿ HIV ಪಾಸಿಟಿವ್ ಇತ್ತು ಅಂತಂದರೆ, ದೆನ್ ದೇರ್ ಈಸ್ ಅ ವೆರಿ ಮಚ್ ಚಾನ್ಸ್ ದ್ಯಾಟ್ ಅದರ್ ಪಾರ್ಟ್ನರ್ ಕ್ಯಾನ್ ಗೆಟ್ ದ HIV ವೈರಸ್. ಹೌ? ಬಿಕಾಸ್ ಸೆಕ್ಷುವಲ್ ಇಂಟರ್ಕೋರ್ಸ್ನಲ್ಲಿ ಬಾಡಿ ಫ್ಲೂಯಿಡ್ಸ್ಗಳು ಕಾಂಟ್ಯಾಕ್ಟ್ನಲ್ಲಿ ಬರ್ತಾವ. ವಜೈನಲ್ ಫ್ಲೂಯಿಡ್ ಆಗ್ಬೋದು, ಈವನ್ ಸಿಮನ್ ಆಗ್ಬೋದು. ಸೊ ಈ ವಜೈನಲ್ ಫ್ಲೂಯಿಡ್ ಮತ್ತು ಸೆಮೆನ್ನಲ್ಲಿ HIV ವೈರಸ್ಗಳು ಇದ್ದೇ ಇರ್ತವೆ. ಸೊ ಸೆಕ್ಷುವಲ್ ಕಾಂಟ್ಯಾಕ್ಟ್ ವಿತ್ ದ ಇನ್ಫೆಕ್ಟೆಡ್ ಪರ್ಸನ್ ಇತ್ತಂದರೆ ಅವಾಗೂ ಕೂಡ HIV ಒಬ್ಬ ವ್ಯಕ್ತಿಯಿಂದ ನೆಕ್ಸ್ಟ್ ವ್ಯಕ್ತಿಗೆ ಅದು ಟ್ರಾನ್ಸ್ಮಿಟ್ ಆಗ್ಬೋದು. ಥರ್ಡ್ ಒನ್, ಇವಾಗ ಡ್ರಗ್ಸ್ಗಳನ್ನು ತಗೋತಾರಲ್ಲ, ಇಂಟ್ರಾವೆನಸ್ ಡ್ರಗ್ಸ್ಗಳನ್ನು. ಸೊ ವಾಟ್ ದೇ ವಿಲ್ ಯೂಸ್? ಸಿರಿಂಜಸ್ಗಳನ್ನು ಯೂಸ್ ಮಾಡ್ತಾರೆ. ಫಸ್ಟ್ ಆಫ್ ಆಲ್ ಡ್ರಗ್ಸ್ ತಗೊಳ್ಳೋದೇ ಇಟ್ ಈಸ್ ಅ ಡ್ರಗ್ ಅಬ್ಯೂಸ್, ನಾವು ನೆಕ್ಸ್ಟ್ ಓದ್ತೀವಿ. ಸೊ ಅದೇ ತಪ್ಪು. ಇನ್ ಕೇಸ್
ಸಿರಿಂಜಸ್ ಒಬ್ಬರು ಯೂಸ್ ಮಾಡಿದಂತಹ ಸಿರಿಂಜನ್ನು ಇನ್ನೊಬ್ಬರು ಯೂಸ್ ಮಾಡಿದ್ರು ಅಂದರೆ ಮೊದಲನೇ ವ್ಯಕ್ತಿಗೆ ಏನಾದರೂ HIV ಇತ್ತು, ಅದು ಡಯಾಗ್ನೋಸ್ ಆಗಿಲ್ಲ ಅಂತಂದರೆ ಆವಾಗ ಅನ್ನೋಯಿಂಗ್ಲಿ ಅದು ಬೇರೆ ವ್ಯಕ್ತಿಗೂ ಕೂಡ ಹೋಗ್ಬೋದು. ಆ್ಯಂಡ್ ಫೋರ್ತ್ ಚಾನ್ಸ್ ಏನು, ಈ ಹಾಸ್ಪಿಟಲ್ಸ್ಗಳಲ್ಲಿ, ಪ್ರೈವೇಟ್ ಕ್ಲಿನಿಕ್ಸ್ಗಳಲ್ಲಿ ಒಬ್ಬರಿಗೆ ಯೂಸ್ ಮಾಡಿದಂತಹ ಇಂಜೆಕ್ಷನ್ಸ್ಗಳನ್ನು, ಸಿರಿಂಜಸ್ಗಳನ್ನು, ನೀಡಲ್ಸ್ಗಳನ್ನು ಬೇರೆ ವ್ಯಕ್ತಿಗೂ ಅದೇ ಸೇಮ್ ಸಿರಿಂಜ್ಗಳನ್ನು ಯೂಸ್ ಮಾಡಿದರೆ ಅವಾಗೂ ಅನ್ನೋಯಿಂಗ್ಲಿ ನಾವು HIV ವೈರಸ್ಸನ್ನು ಹರಡ್ಬೋದು. ಪ್ರೊವೈಡೆಡ್ ಆಲ್ರೆಡಿ ಒಬ್ಬ ವ್ಯಕ್ತಿಗೆ ಅದು ಇನ್ಫೆಕ್ಷನ್ ಆಗಿತ್ತು ಅಂತಂದರೆ ಅದು ನೆಕ್ಸ್ಟ್ ವ್ಯಕ್ತಿಗೂ ಕೂಡ ಹರಡ್ಬೋದು. ಗೊತ್ತಾಗ್ತಿದೆ? ಸೊ ದೀಸ್ ಆರ್ ದ ಫ್ಯೂ ಟ್ರಾನ್ಸ್ಮಿಷನ್ ಮೆಥಡ್ಸ್, ಹೆಂಗೆ HIV ಒಬ್ಬ ಪರ್ಸನ್ನಿಂದ ನೆಕ್ಸ್ಟ್ ಪರ್ಸನ್ನಿಗೆ ಹರಡುತ್ತೆ ಅಂತ. ಓಕೆ, ನಾವು ನೆಕ್ಸ್ಟ್ ವಿ ವಿಲ್ ಟೇಕ್ ದ ರೆಪ್ಲಿಕೇಶನ್. ಹೆಂಗೆ ಇದು ಈ ವೈರಸ್ಸು ನಮ್ಮ ಬಾಡಿ ಮೇಲೆ ಅಟ್ಯಾಕ್ ಮಾಡಿದ ಮೇಲೆ ದೆನ್ ವಾಟ್ ಇಟ್ ವಿಲ್ ಡೂ, ಯಾಕೆ ಅಲ್ಲಿ ಇಮ್ಯೂನ್ ಸಿಸ್ಟಮು ಡೆಫಿಷಿಯೆಂಟ್ ಆಗ್ತಾ ಇದೆ. ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಯಾಕೆ ಈ HIV ವೈರಸ್ ಬಂತು ಅಂದರೆ ನಮ್ಮದು ಇಮ್ಯೂನ್ ಪವರ್ ಕಡಿಮೆ ಆಗ್ತಾ ಇದೆ ಅಂತ ನೋಡೋಣ. ರೆಪ್ಲಿಕೇಶನ್ ಆಫ್ ರಿಟ್ರೋವೈರಸ್, ಹಿಯರ್ ಇಟ್ ಈಸ್ HIV ವೈರಸ್. ಸೊ ಹೆಂಗೆ ಒಂದು ಹೆಲ್ದಿ ಸೆಲ್ನಲ್ಲಿ HIV ವೈರಸ್ ಎಫೆಕ್ಟ್ ಆಗಿ ಮುಂದೆ ಏನೇನಾಗುತ್ತೆ ಅಂತ. ನಾವು ಇಮ್ಯಾಜಿನ್ ದೀಸ್ ಆರ್ ದ HIV ವೈರಸಸ್. ಇವು ಗ್ಲೈಕೋಪ್ರೋಟೀನ್ ಅಂತ, ಜಸ್ಟ್ ನಿಮಗೆ ಗೊತ್ತಾಗಲಿ ಅಂತ. ಆ್ಯಂಡ್ ದೀಸ್ ಆರ್ ದ ಸಿಂಗಲ್ ಸ್ಟ್ಯಾಂಡರ್ಡ್ RNA. ಸೊ ಯಾವಾಗ ಈ HIV ವೈರಸ್ಸು ಹೆಲ್ದಿ ಸೆಲ್ ಮೇಲೆ ಇದು ಅಫೆಕ್ಟ್ ಆಗುತ್ತಲ್ಲ, ಇನ್ಫೆಕ್ಟ್ ಆಗುತ್ತಲ್ಲ, ಸೊ ಆವಾಗ ಏನಾಗುತ್ತೆ ಅಂತ. ಓಕೆ, ನಾವು ಇಮ್ಯಾಜಿನ್ ನಾವು ಹೆಂಗೆ ಟ್ರಾನ್ಸ್ಮಿಷನ್ ಆಗುತ್ತೆ ಅಂತ ಓದಿದ್ವಲ್ಲ, ಏಡ್ಸ್ ಒಬ್ಬ ಪರ್ಸನ್ನಿಂದ ಹೆಂಗೆ ಇನ್ನೊಬ್ಬ ಪರ್ಸನ್ನಿಗೆ ಅದು ಹರಡ್ಬೋದು ಅಂತ. ಸೊ ಮೇ ಬಿ ಮದರ್ ಟು ಚೈಲ್ಡ್ ಅಥವಾ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡ್ಕೋಬೇಕಾದ್ರೆ ಕರೆಕ್ಟಾಗಿ ಅದನ್ನು ಮಾನಿಟರ್ ಮಾಡಲಿಲ್ಲ ಅಂತಂದರೆ, ಅಥವಾ ಸಿರಿಂಜಸ್ಗಳನ್ನು ಒಬ್ಬರು ಯೂಸ್ ಮಾಡಿದ್ದು ನಾವು ಯೂಸ್ ಮಾಡಿದ್ವಿ ಅಂತಂದರೆ, ಅಥವಾ ಅನ್ಸೇಫ್ ಸೆಕ್ಷುವಲ್ ಮೆಥಡ್ಸ್ ಇತ್ತು ಅಂತಂದರೆ, ಸೆಕ್ಷುವಲ್ ಬಿಹೇವಿಯರ್ ಇತ್ತು ಅಂತಂದರೆ, ಆವಾಗ ಬಾಡಿ ಫ್ಲೂಯಿಡ್ನಿಂದ ಹೆಂಗೋ ಒಬ್ಬ ಹೆಲ್ದಿ ವ್ಯಕ್ತಿಗೆ ವೈರಲ್ ಇದು HIV ವೈರಸ್ ಏನಿದೆ ಅದು ಒಳಗಡೆ ಅಟ್ಯಾಕ್ ಆಗಿದೆ ಅಂತ ಇಮ್ಯಾಜಿನ್ ಮಾಡಿ. ಯಾವಾಗ ಒಂದು HIV ವೈರಸ್ ನಮ್ಮ ಬಾಡಿ ಒಳಗಡೆ ಎಂಟ್ರಿ ಮಾಡುತ್ತಲ್ಲ, ಆ HIV ವೈರಸ್ಸು ಎಲ್ಲ ಸೆಲ್ಸ್ಗಳನ್ನು ಅಫೆಕ್ಟ್ ಮಾಡ್ತಾ ಅದು ಹೋಗೋದಿಲ್ಲ. ರಿಮೆಂಬರ್ ದಿಸ್ ಪಾಯಿಂಟ್. ಎಲ್ಲ ಅದಕ್ಕೆ ದಾರಿನಲ್ಲಿ ಸಿಗುವಂತಹ ಎಲ್ಲ ಸೆಲ್ಸನ್ನು ತೊಗೊಂಡು ನಾನು ಇನ್ಫೆಕ್ಷನ್ ಮಾಡ್ತೀನಿ ಅಂತ ಅದು ಹೋಗೋದಿಲ್ಲ. HIV ವೈರಸ್ಸು ಇನ್ಫೆಕ್ಟ್ ಮಾಡುವಂತಹ ಸೆಲ್ಸ್ಗಳು ಯಾವುವು ಅಂತಂದರೆ, ಫಸ್ಟ್ ಈಸ್ ಆಲ್ವೇಸ್ ಮ್ಯಾಕ್ರೋಫೇಜ್ ಸೆಲ್ಸ್. ಎಲ್ಲಿ ಕಲ್ತಿದ್ವಿ ನಾವು? ಮ್ಯಾಕ್ರೋಫೇಜು ಇಮ್ಯೂನ್ ಸಿಸ್ಟಮ್ನಲ್ಲಿ ಕಲ್ತಿದ್ವಲ್ಲ. ಈ ಮ್ಯಾಕ್ರೋಫೇಜ್ ಸೆಲ್ಸ್ಗಳು ನಾನ್ ಸೆಲ್ಫ್ ಆ್ಯಂಟಿಜನ್ಸ್ಗಳನ್ನು ಹೀಗೆ ಫ್ಯಾಗೋಸೈಟೋಸ್ ಮಾಡಿ ತಿಂತಾ ಇರ್ತವೆ ಅಂತ. ಸೊ ಈ HIV ವೈರಸ್ಸು ಎಂಥ ಸೆಲ್ಸ್ಗಳನ್ನು ಹುಡುಕುತ್ತೆ? ಮ್ಯಾಕ್ರೋಫೇಜ್ ಸೆಲ್ಸ್ ಆಗ್ಬೋದು, ಅಥವಾ T ಹೆಲ್ಪರ್ ಸೆಲ್ಸ್ ಆಗ್ಬೋದು, ಅಥವಾ ಡೆಂಡ್ರೈಟಿಕ್ ಸೆಲ್ಸ್ ಅಂತ ಇರ್ತವೆ. ಡೆಂಡ್ರೈಟಿಕ್ ಸೆಲ್ಸ್, DEN. ಓಕೆ, ಸೊ ಈ 3 ಸೆಲ್ಸ್ಗಳಿಗೆ ಮಾತ್ರ ಅವು ಮೇನ್ಲಿ ಅಟ್ಯಾಕ್ ಆಗೋದು. ಸೊ HIV ವೈರಸ್ಸು ನಮ್ಮ ಬಾಡಿನಲ್ಲಿ ಎಂಟರ್ ಆದಮೇಲೆ ಇಟ್ ವಿಲ್ ಸರ್ಚ್ ಫಾರ್ ದ ಮ್ಯಾಕ್ರೋಫೇಜಸ್, T ಹೆಲ್ಪರ್ ಸೆಲ್ಸ್ ಆರ್ ಡೆಂಡ್ರೈಟಿಕ್ ಸೆಲ್. ಯಾಕೆ ಈ ಸೆಲ್ಸ್ಗಳಿಗೆ ಮಾತ್ರ ಅವು ಅಫೆಕ್ಟ್ ಆಗ್ಬೋದು ಅಂತಂದರೆ, ಯಾವುದೇ ಒಂದು ಫಾರಿನ್ ಪಾರ್ಟಿಕಲ್ಸು ನಮ್ಮ ಬಾಡಿ ಒಳಗಡೆ ಹೋಯಿತು ಅಂದರೆ ಅದನ್ನು ನಮ್ಮ ಬಾಡಿ ನಾನ್ ಸೆಲ್ಫ್ ಅಂತಲೇ ಟ್ರೀಟ್ ಮಾಡುತ್ತಾ. ನಾನ್ ಸೆಲ್ಫ್ ಅಂದರೆ ಏನು? ಆ್ಯಂಟಿಜನ್ಸ್ ಅಂತಲೇ ಟ್ರೀಟ್ ಮಾಡುತ್ತಾ. ಆ ಆ್ಯಂಟಿಜನ್ನು ಎಲ್ಲೋ ಒಂದು ಕಡೆ ಅದು ಅಟ್ಯಾಚ್ ಆಗಬೇಕು ಅಂದರೆ ಆ ಆ್ಯಂಟಿಜನ್ ಅಟ್ಯಾಚ್ ಮಾಡಲಿಕ್ಕೆ ಒಂದು ರಿಸೆಪ್ಟರ್ ಅಂತ ಬೇಕಲ್ಲ. ಸೊ HIV ವೈರಸ್ಸು ಎಲ್ಲಾದರೂ ಅಟ್ಯಾಚ್ ಆಗಬೇಕು, ಯಾವುದಾದ್ರೂ ಸೆಲ್ಲಿಗೆ ಅದು ಟಚ್ ಆಗಿ ಅಟ್ಯಾಚ್ಮೆಂಟ್ ಬರಬೇಕು ಅಂತಂದರೆ ಅದಕ್ಕೆ ಬೇಕಾದಂತಹ ರಿಸೆಪ್ಟರ್ಸ್ಗಳು ಈ ಸೆಲ್ಸ್ ಮೇಲೆ ನಾವು ಕಾಣ್ಬೋದು. ಸೊ ಮ್ಯಾಕ್ರೋಫೇಜಸ್ ಮತ್ತು TH ಅಥವಾ ಡೆಂಡ್ರೈಟಿಕ್ ಸೆಲ್ಸ್ಗಳ ಮೇಲೆ ಇಮ್ಯಾಜಿನ್ ದೀಸ್ ಆರ್ ದ ಸೆಲ್ಸ್. ಓಕೆ, ಈ ಸೆಲ್ಸ್ಗಳ ಮೇಲೆ ಒಂದು ಪರ್ಟಿಕ್ಯುಲರ್ ರಿಸೆಪ್ಟರ್ಸ್ಗಳು ಇರ್ತವೆ. ಓಕೆ, ಅಂದರೆ HIV ಬರಲಿ ಅಂತ ನಾವು ಇಟ್ಕೊಂಡಿರೋದಿಲ್ಲ. ನಮ್ಮ ಬಾಡಿನಲ್ಲಿ ಒಟ್ಟಿನಲ್ಲಿ ಸೆಲ್ ಮೇಲೆ ಈ ಪ್ರೋಟೀನ್ಸ್ಗಳು ಇರ್ತವೆ. ಇವನ್ನ ನಾವು CD4 ರಿಸೆಪ್ಟರ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಈ CD4 ರಿಸೆಪ್ಟರ್ಸನ್ನು ಕಂಡ್ರೆ ಈ HIV ವೈರಸ್ಸಿಗೆ ಇಷ್ಟ. ಯಾಕೆ? ಈ HIV ವೈರಸ್ಗಳು CD4 ರಿಸೆಪ್ಟರ್ಸ್ ಅಥವಾ CD4 ಮಾಲಿಕ್ಯೂಲ್ಸ್ ಜೊತೆ ಈಸಿಯಾಗಿ ಅವು ಅಟ್ಯಾಚ್ ಆಗ್ಬೋದು, ಮಿಕ್ಸ್ ಆಗ್ಬೋದು, ಇನ್ಕಾರ್ಪೊರೇಟ್ ಆಗ್ಬೋದು, ಇಂಟಿಗ್ರೇಟ್ ಆಗ್ಬೋದು, ಅಂದರೆ ಜಾಯಿನ್ ಆಗ್ಬೋದು ಅಂತ ಸಿಂಪಲ್ ವರ್ಡ್ಸ್ನಲ್ಲಿ. ಸೊ HIV ವೈರಸ್ಸು ಎಂಟರ್ ಆದಮೇಲೆ ಫಸ್ಟ್ ದೇ ವಿಲ್ ಅಟ್ಯಾಕ್ ದ ಮ್ಯಾಕ್ರೋಫೇಜಸ್. So if you take this is a macrophage cell, these are the first cells in our body to get infected by HIV virus. So imagine this is the CD4 receptor. ಸೊ ಈ ರಿಸೆಪ್ಟರ್ನ ಇಟ್ಕೊಂಡು ಫಸ್ಟು ಇದು ಡೆಡ್ಲಿ ವೈರಸ್ಸು ಅಟ್ಯಾಚ್ಮೆಂಟನ್ನು ಬೆಳೆಸ್ಕೊಳ್ಳುತ್ತೆ, ಫ್ರೆಂಡ್ಶಿಪ್ಪನ್ನು ಬೆಳೆಸ್ಕೊಳ್ಳುತ್ತೆ ಒಂದು ರೀತಿ. ಈ ಅಟ್ಯಾಚ್ಮೆಂಟ್ ಆದಮೇಲೆ ದಿಸ್ ವೈರಸ್ ಇಟ್ ವಿಲ್ ಇನ್ಕಾರ್ಪೊರೇಟ್ಸ್ ಇಟ್ಸ್
RNA ಮಾಲಿಕ್ಯೂಲ್ ಇಂಟು ದ ಹೋಸ್ಟ್ ಬಾಡಿ. ಇದು ನಮ್ಮದು ಸೆಲ್ಲು. ಸೊ ನಮ್ಮ ಸೆಲ್ ಒಳಗಡೆ ಈ ವೈರಸ್ಸು ತನ್ನ ಜೆನೆಟಿಕ್ ಮಟೀರಿಯಲನ್ನು ಹಾಕುತ್ತೆ. ನಮ್ಮ ಸೆಲ್ಸ್ನಲ್ಲಿ ಏನಿದೆ, ಇಲ್ಲೆಲ್ಲವೂ ಸೈಟೋಪ್ಲಾಸಮ್ ಇರುತ್ತಾ, ಆ್ಯಂಡ್ ಹಿಯರ್ ವಿಲ್ ಗೆಟ್ ನಮ್ಮದು ನ್ಯೂಕ್ಲಿಯಸ್ಸು ಮತ್ತು ಅದರಲ್ಲಿರುವಂತಹ ಜೆನೆಟಿಕ್ ಮಟೀರಿಯಲ್. ಸಿ ಇಫ್ ದಿಸ್ ಈಸ್ ಅವರ್ ನ್ಯೂಕ್ಲಿಯಸ್, ದಿಸ್ ಈಸ್ ಅವರ್ ಜೀನೋಮ್. ಇದು ನಮ್ಮದು ಡಬಲ್ ಸ್ಟ್ಯಾಂಡರ್ಡ್ DNA. ಓಕೆ, ಇಲ್ಲೆಲ್ಲವೂ ಏನಿದೆ, ಸೈಟೋಪ್ಲಾಸಮ್ ಆರ್ಗನೈಸು ಇದ್ದಾವೆ. ಸೊ ಇಲ್ಲಿ ಯಾರ್ದು ಎಂಟ್ರಿ ಆಗಿದೆ, ಈ ವೈರಸ್ಸದ್ದು ಜೀನೋಮ್ ಎಂಟ್ರಿ ಆಗಿದೆ. ಅಲಾಂಗ್ ವಿತ್ ದಿಸ್ RNA ಅವೇನು ಎನ್ಸೈಮ್ಸ್ ಇದ್ವಲ್ಲ, 3 ಹೆಲ್ಪಿಂಗ್ ಹ್ಯಾಂಡ್ಸು, ರಿವರ್ಸ್ ಟ್ರಾನ್ಸ್ಕ್ರಿಪ್ಟೇಸು, ಇಂಟಿಗ್ರೇಸು, ಪ್ರೋಟಿಯೇಸು, ಅವು ಕೂಡ ಹೋಸ್ಟ್ ಸೆಲ್ಲನ್ನು ಎಂಟರ್ ಮಾಡಿರ್ತವೆ. ಇಲ್ಲಿರುವಂತಹ ಎನ್ಸೈಮ್ಸ್ಗಳು ಕೂಡ ಹೋಸ್ಟ್ ಸೆಲ್ಲನ್ನು ಎಂಟರ್ ಆಗಿದ್ದಾವೆ. ಸೊ ಇವಾಗ ಏನು ಮಾಡುತ್ತೆ, ಈ RNA ಏನಿದೆಯಲ್ಲ, ವಿತ್ ಹೆಲ್ಪ್ ಆಫ್ ದ ಎನ್ಸೈಮ್, ಈ ಎನ್ಸೈಮನ್ನು ಇಟ್ಕೊಂಡು ಈ ವೈರಲ್ RNA ಇದೆಯಲ್ಲ, ಓ ಮೈ ಗಾಡ್. ಸೊ ದಿಸ್ ಈಸ್ ದ ವೈರಲ್ RNA. ಸೊ ಈ ವೈರಲ್ RNA, ಇಟ್ ವಿಲ್ ಪ್ರೊಡ್ಯೂಸ್ ದ ಕಾಂಪ್ಲಿಮೆಂಟರಿ ಬೇಸ್ ಪೇರಿಂಗ್ ಆಗಿ ಇಟ್ ವಿಲ್ ಪ್ರೊಡ್ಯೂಸ್ ದ ವೈರಲ್ DNA. ಓಕೆ, ಯಾವುದಾದ್ರು ಎನ್ಸೈಮು ವಿತ್ ದ ಹೆಲ್ಪ್ ಆಫ್ ಆನ್ ಎನ್ಸೈಮ್ ಕಾಲ್ಡ್ ಆ್ಯಸ್ ರಿವರ್ಸ್ ಟ್ರಾನ್ಸ್ಕ್ರಿಪ್ಟೇಸ್. ಇಲ್ಲಾಗುವಂತಹ ಪ್ರೋಸೆಸ್ ಯಾವುದು, ರಿವರ್ಸ್. ನೀವು ಝೂಮ್ ಮಾಡಿ ನೋಡ್ಬೋದು ವಿಡಿಯೋವನ್ನು, ಟ್ರಾನ್ಸ್ಕ್ರಿಪ್ಷನ್. ಓಕೆ, ವಿತ್ ದ ಹೆಲ್ಪ್ ಆಫ್ ರಿವರ್ಸ್ ಟ್ರಾನ್ಸ್ಕ್ರಿಪ್ಟೇಸ್ ಎನ್ಸೈಮ್. ಓಕೆ, ಸೊ ಈ ಎನ್ಸೈಮನ್ನು ಇಟ್ಕೊಂಡು ಇದೇನು ವೈರಲ್ RNA ಇತ್ತಲ್ಲ, ಅದು DNA ಆಗಿ ಕನ್ವರ್ಟ್ ಆಯಿತು. ನೆಕ್ಸ್ಟ್ ಏನಾಗುತ್ತೆ, ಇಲ್ಲಿ ಫಾರ್ಮ್ ಆದಂತಹ ವೈರಲ್ DNA ಏನಿದೆಯಲ್ಲ, ಆ ವೈರಲ್ DNA ನ್ಯೂಕ್ಲಿಯಸ್ ಒಳಗಡೆ ಹೋಗಿ ನಮ್ಮದು ಏನು ಓನ್ DNA ಇದೆಯಲ್ಲ, ಆ DNA ಜೊತೆ ಅದು ಮರ್ಜ್ ಆಗುತ್ತೆ, ಇನ್ಕಾರ್ಪೊರೇಟ್ ಆಗುತ್ತೆ. ಓಕೆ, ಆ್ಯಂಡ್ ದಿಸ್ ಪ್ರೋಸೆಸ್ ಈಸ್ ಡನ್ ಬೈ ಇಂಟಿಗ್ರೇಸ್ ಎನ್ಸೈಮ್. ಸೊ ಈ ಇಂಟಿಗ್ರೇಸ್ ಎನ್ಸೈಮ್ ಏನು ಮಾಡ್ತು, ಆ ವೈರಲ್ DNA ತೊಗೊಂಡು ಹೋಗಿ ನಮ್ಮ DNA ಜೊತೆ ಅದನ್ನು ಜಾಯಿನ್ ಮಾಡ್ತು. ಸೊ ನಮ್ಮ ಬಾಡಿನಲ್ಲಿ DNA ಏನು ಮಾಡ್ತಾ ಇರುತ್ತೆ, ಸೆಂಟ್ರಲ್ ಡೊಗ್ಮಾ, ಟ್ರಾನ್ಸ್ಕ್ರಿಪ್ಷನ್ ಆಗುತ್ತೆ, ಟ್ರಾನ್ಸ್ಲೇಷನ್ ಆಗುತ್ತೆ, ನಮ್ಮ ಸೆಲ್ಸಿಗೆ ನಮಗೆ ಬೇಕಾದಂತಹ ಪ್ರೋಟೀನ್ಸ್ಗಳನ್ನು ಫಾರ್ಮ್ ಮಾಡ್ತಾ ಇರುತ್ತೆ. ಸೊ ಯಾವಾಗ ನಮ್ಮ DNA ಟ್ರಾನ್ಸ್ಕ್ರಿಪ್ಷನ್ ಆಗ್ತಾ ಇರುತ್ತಲ್ಲ, mRNAನ ಫಾರ್ಮ್ ಮಾಡಲಿಕ್ಕೆ, ಆವಾಗ ನಾವು ಅನ್ನೋಯಿಂಗ್ಲಿ ಈ ವೈರಲ್ DNA ಟ್ರಾನ್ಸ್ಕ್ರಿಪ್ಷನ್ ಮಾಡಿಬಿಡುತ್ತೆ ನಮ್ಮ ಸೆಲ್ಲು. ಓಕೆ, ಸೊ ಒಂದು ರೀತಿಯಾಗಿ ನಮ್ಮ ಸೆಲ್ಸ್ಗಳೇ ವೈರಲ್ ಪ್ರೊಜೆನಿಯನ್ನು ಹುಟ್ಟಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತವೆ. ಸೊ ಅಲಾಂಗ್ ವಿತ್ ಅವರ್ DNA ಇಲ್ಲೇನಾಯಿತು, ಟ್ರಾನ್ಸ್ಕ್ರಿಪ್ಷನ್ ಆಯಿತು. ಸೊ ದಿಸ್ ಈಸ್ ದ ವೈರಲ್ RNA ಅಗೇನ್. ಸೊ ಇಲ್ಲೆಲ್ಲವೂ ಇದೇನಿದು ಮಿಕ್ಕಿದ್ದೆಲ್ಲ ಏನು, ಇದು ನಮ್ಮ DNAಯಿಂದ ಬಂದಂತಹ, ದೀಸ್ ಆರ್ ಅವರ್ ಓನ್ mRNAs. ಓಕೆ, ಬಟ್ ನಮ್ಮ RNAಗಳ ಜೊತೆ ಇಲ್ಲಿ ವೈರಲ್ RNA ಕೂಡ ಪ್ರೊಡ್ಯೂಸ್ ಆಯಿತು. ಸೊ ಈ ವೈರಲ್ RNA ಏನಿದೆಯಲ್ಲ, ಇದನ್ನು ಇಟ್ಕೊಂಡು, ಓಕೆ, ಇಫ್ ದಿಸ್ ಈಸ್ ದ ವೈರಲ್ RNA, ಈ RNAನ ಇಟ್ಕೊಂಡು ವೈರಲ್ ಪಾರ್ಟಿಕಲ್ಸ್ ಅಥವಾ ವೈರಲ್ ಪ್ರೋಟೀನ್ಸ್ಗಳು ಫಾರ್ಮ್ ಆಗ್ತವೆ. ಹೌದಾ, ಟ್ರಾನ್ಸ್ಕ್ರಿಪ್ಷನ್ ಆದಮೇಲೆ ಟ್ರಾನ್ಸ್ಲೇಷನ್ ಆಗಲೇಬೇಕಲ್ಲ. ಸೊ ದೀಸ್ ಆರ್ ದ ವೈರಲ್ ಪ್ರೋಟೀನ್ಸ್. ಓಕೆ, ಸೊ ಈ ವೈರಲ್ ಪ್ರೋಟೀನ್ಸ್ಗಳನ್ನು ಇಟ್ಕೊಂಡು ಇನ್ನೊಂದು ಎನ್ಸೈಮ್ ಇತ್ತಲ್ಲ, ಪ್ರೋಟೇಸ್ ಎನ್ಸೈಮು, ಅದೇನು ಮಾಡುತ್ತೆ, ವೈರಲ್ ಪಾರ್ಟಿಕಲ್ಸ್ಗಳನ್ನು ಇಟ್ಕೊಂಡು ಈ ವೈರಸನ್ನು ಅಗೇನ್ ಪ್ಯಾಕ್ ಮಾಡುತ್ತೆ. ಓಕೆ, ಬಿಕಾಸ್ ಈ ವೈರಸ್ನಲ್ಲಿ ಏನಿದೆ, ಜಾಸ್ತಿ ಇರೋದು ಪ್ರೋಟೀನ್ ಪಾರ್ಟೇ. ಸೊ ಆ ಪ್ರೋಟೀನ್ಗಳು ಸಿಕ್ಕು ಅಂತಂದರೆ ಆ ಪ್ರೋಟೀನ್ಸನ್ನು ನೀಟಾಗಿ ಒಂದಕ್ಕೊಂದು ಅರೇಂಜ್ ಮಾಡ್ತಾ ವೈರಸನ್ನೇ ಫಾರ್ಮ್ ಮಾಡ್ಬೋದು. ಸೊ ಈ ಪ್ರೋಟೀಸ್ ಎನ್ಸೈಮ್ ಏನು ಮಾಡ್ತಾ ಇದೆ, ಇಲ್ಲಿ ಫಾರ್ಮ್ ಆದಂತಹ ವೈರಲ್ ಪ್ರೋಟೀನ್ಸ್ಗಳನ್ನು ಪ್ಯಾಕೇಜಿಂಗ್ ಮಾಡ್ತಾ ಇದೆ. ಸೊ ಇಲ್ಲಿಯೂ ನಾವು ವೈರಲ್ RNAಯನ್ನೇ ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ, ಇಲ್ಲಿಯೂ ವೈರಲ್ RNAಯನ್ನೇ ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಸೊ ಈ ಸ್ಟೆಪ್ ಆಗೋ ಬದಲಿಗೆ ಡೈರೆಕ್ಟಾಗಿ ಇಲ್ಲಿನೇ ವೈರಲ್ ಪಾರ್ಟಿಕಲ್ಸ್ ಫಾರ್ಮ್ ಆಗ್ಬೋದಿತ್ತಲ್ಲ ಅಂತ ಕೇಳ್ಬೋದು. ಹಾಗಾಗೋದಿಲ್ಲ. ಯಾಕೆ, ನಮಗೆ ಒಂದು ವೈರಲ್ RNAಯಿಂದ ಒಂದೇ ಒಂದು ವೈರಸ್ಸು ಫಾರ್ಮ್ ಆಗಬೇಕು ಅಂತ ಇಂಟೆನ್ಷನ್ ಇಲ್ಲ. ವೈರಸ್ದ ಇಂಟೆನ್ಷನ್ ಏನು, ಆ್ಯಸ್ ಮಚ್ ಆ್ಯಸ್ ಪಾಸಿಬಲ್, ಎಷ್ಟು ಸಾಧ್ಯವೋ ಅಷ್ಟು ಹ್ಯೂಜ್ ನಂಬರ್ ಆಫ್ ವೈರಸ್ಗಳನ್ನು ನಮ್ಮ ಬಾಡಿನಲ್ಲಿ ಸೃಷ್ಟಿಸಬೇಕು. ಅದಕ್ಕದು ಏನು ಮಾಡುತ್ತೆ, ನಮ್ಮದು ಮೇನ್ DNA ಜೊತೆ ಇನ್ಕಾರ್ಪೊರೇಟ್ ಆಗಿಬಿಡ್ತು ಅಂತಂದರೆ ಪ್ರತಿ ಸಲ ಟ್ರಾನ್ಸ್ಕ್ರಿಪ್ಷನ್ ಆದಾಗೂ ನಾವು ಅನ್ನೋಯಿಂಗ್ಲಿ ಎವ್ರಿ ಟೈಮ್ ಪ್ರತಿ ಸಲನೂ ವೈರಲ್ RNAನ ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಸೊ ಪ್ರತಿ ಸತಿ ವೈರಲ್ RNA ಪ್ರೊಡ್ಯೂಸ್ ಆದಾಗೂ ನಾವು ವೈರಸ್ಗಳನ್ನೇ ಸೃಷ್ಟಿಸ್ತಿದ್ದೀವಿ, ವೈರಸ್ಗಳನ್ನೇ ಫಾರ್ಮ್ ಮಾಡ್ತಾ ಇದ್ದೀವಿ ಅಂತ ಅರ್ಥ. ಇದೆಲ್ಲವೂ ನಮಗೆ ಗೊತ್ತಾಗ್ದೇ ಆಗ್ತಾ ಇರುವಂತಹ ಒಂದು ಪ್ರೋಸೆಸ್. ಓಕೆ, ಸೊ ಆವಾಗ ಏನಾಗುತ್ತೆ, ಇದೇನು ಮ್ಯಾಕ್ರೋಫೇಜ್ ಇದೆಯಲ್ಲ, ದಿಸ್ ಮ್ಯಾಕ್ರೋಫೇಜ್ ಅನ್ನೋಯಿಂಗ್ಲಿ ಇಟ್ ಈಸ್ ಪ್ರೊಡ್ಯೂಸಿಂಗ್ ಅ ಹ್ಯೂಜ್ ನಂಬರ್ ಆಫ್ HIV ವೈರಸಸ್. ಅದಕ್ಕೆ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಒಂದು ಹೆಸರಿದೆ, ಮ್ಯಾಕ್ರೋಫೇಜ್. ಇಟ್ ವಿಲ್ ಬಿಕಮ್ ದ ವೈರಲ್ ಫ್ಯಾಕ್ಟ್ರಿ.
So name the viral factory in case of AIDS. It is the macrophage cells. So macrophage cells ನಲ್ಲಿ ಸಾಕಷ್ಟು ವೈರಲ್ ಪಾರ್ಟಿಕಲ್ಸು, ವೈರಲ್ ಪ್ರೋಟೀನ್ಸ್ಗಳು ಸಿಂಥಸೈಸ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಈ ಎಲ್ಲ ಪಾರ್ಟಿಕಲ್ಸಿಂದ ವೈರಸ್ಗಳು ಫಾರ್ಮ್ ಆಗಿ ಈ ವೈರಸ್ಗಳು ದೇ ವಿಲ್ ಕಮ್ ಔಟ್. ಓಕೆ, ಒನ್ ಥಿಂಗ್ ಯು ಹ್ಯಾವ್ ಟು ರಿಮೆಂಬರ್, ಈ ಫ್ಯಾಕ್ಟ್ರಿ ಎಲ್ಲೂ ಬರ್ಸ್ಟ್ ಆಗೋದಿಲ್ಲ. ಅಂದರೆ ಈ ನಂಬರ್ ಜಾಸ್ತಿಯಾಗಿ ಮ್ಯಾಕ್ರೋಫೇಜು ಬರ್ಸ್ಟ್ ಆಗಿ ಈ ವೈರಸ್ಗಳು ಹೊರಗಡೆ ಬರೋದಿಲ್ಲ. ಮ್ಯಾಕ್ರೋಫೇಜ್ ಹಾಗೇ ಇರುತ್ತೆ. ಇಲ್ಲಿ ಫಾರ್ಮ್ ಆದಂತಹ ವೈರಸ್ ಪಾರ್ಟಿಕಲ್ಸ್ ಏನಿದಾವಲ್ಲ, ಎಕ್ಸೋಸೈಟೋಸಿಸ್ ಆಗಿ, ಎಕ್ಸೋಸೈಟೋಸಿಸ್, ಎಂಡೋ ಅಂದ್ರೇನು ಒಳಗಡೆ ಬರೋದು, ಎಕ್ಸೋ ಅಂದ್ರೇನು ಈ ಮೆಂಬ್ರೇನನ್ನು ದಾಟಿ ಹೋಗೋದು. ಅಥವಾ ನಿಮಗೆ ಇನ್ನೂ ಕರೆಕ್ಟಾಗಿ ಹೇಳಬೇಕಂದ್ರೆ ಈ ವೈರಲ್ ಪ್ರೋಟೀನ್ಸ್ಗಳು ಏನು ಫಾರ್ಮ್ ಆಗ್ತಾವಲ್ಲ, ಆಲ್ ದೀಸ್ ವೈರಲ್ ಪ್ರೋಟೀನ್ಸ್ ದೇ ವಿಲ್ ಕಮ್ ಹಿಯರ್ ಆ್ಯಂಡ್ ಈ ಪಾರ್ಟು ಮತ್ತು ಈ ಪಾರ್ಟು ಎರಡು ಹಿಂಗೆ ಜಾಯಿನ್ ಆಗಿಬಿಡುತ್ತೆ. ಸೊ ಎರಡು ಪಾರ್ಟ್ ಹಿಂಗೆ ಜಾಯಿನ್ ಆಯಿತು ಅಂತಂದರೆ, ಈ ಸ್ಕಿನ್ನಿಂದ ಹಿಂಗೆ ಜಾಯಿನ್ ಆಯಿತು ಅಂದರೆ ಪಿಂಚ್ ಆಫ್ ಆದಂಗೆ. ಸೊ ಈ ಎರಡೂ ಪಾರ್ಟ್ ಜಾಯಿನ್ ಆಯಿತು ಅಂದರೆ ಈ ರೀತಿ ಸಿ ಹಿಯರ್, ಇದು ಫುಲ್ ಒಂದು ಇಷ್ಟು ಲೇಯರ್ ಇತ್ತಲ್ವಾ. ಸೊ ಇವೆಲ್ಲವೂ ವೈರಲ್ ಪ್ರೋಟೀನ್ಸ್ಗಳು ಇವಾಗ. ಸೊ ಈ ಪಾರ್ಟು ಮತ್ತು ಈ ಪಾರ್ಟು ಎರಡು ಹತ್ತಿರಕ್ಕೆ ಬಂದುಬಿಡ್ತು ಅಂದರೆ ಇದೇನು ರಿಮೈನಿಂಗ್ ಇದು ಹೊಸದಾಗಿ ಫಾರ್ಮ್ ಆಗಿತ್ತಲ್ಲ ಇಲ್ಲಿ ಪ್ರೋಟೀನ್ಸ್ಗಳು, ಅದು ಪೂರ್ತಿ ಅಷ್ಟೇ ಹೊರಗಡೆ ಬಂದುಬಿಡುತ್ತೆ ಈ ರೀತಿ. ಓಕೆ, ಹೊರಗಡೆ ಬಂದು ಇಟ್ ವಿಲ್ ಮೇಕ್ ಅ ಸರ್ಕಲ್. ಇದನ್ನ ಸ್ವಲ್ಪ ನೀವು ಇಮ್ಯಾಜಿನ್ ಮಾಡಬೇಕು. ಸೊ ಇಲ್ಲಿ ವೈರಸ್ಗಳು ಹೊರಗಡೆ ಬಂದು, ಸೊ ಇಟ್ ಈಸ್ ಎ ಎಕ್ಸೋ. ಎಕ್ಸೋ ಅಂದರೆ ಏನು, ಹೊರಗಡೆ ಹೋಗೋದು. ಇಲ್ಲಿ ಫಾರ್ಮ್ ಆದಂತಹ ಪ್ರೋಟೀನ್ಸ್ಗಳು, ಪಾರ್ಟಿಕಲ್ಸ್ಗಳು ಹೊರಗಡೆ ಹೋಗ್ತಾ ಇದ್ದಾವೆ ಇನ್ ದ ಫಾರ್ಮ್ ಆಫ್ ಅ HIV ವೈರಸ್. Therefore, this macrophage, it will become the viral factory. ಗೊತ್ತಾಯ್ತಾ? ಈ ವೈರಸ್ ಎಷ್ಟು ಜಾಣ ಇದೆ ಅಂತಂದರೆ, ತನ್ನ ಎನ್ಸೈಮ್ಸ್ಗಳನ್ನು ಯೂಸ್ ಮಾಡಿಕೊಂಡು, RNA ಯೂಸ್ ಮಾಡಿಕೊಂಡು ರಿವರ್ಸ್ ಟ್ರಾನ್ಸ್ಕ್ರಿಪ್ಷನನ್ನು ಮಾಡಿ ತನಗೆ ಬೇಕಾದಂತಹ ಎಲ್ಲ ಪ್ರೋಟೀನ್ಸ್ಗಳನ್ನು ನಮ್ಮ ಬಾಡಿನಲ್ಲಿನೇ ಅದು ಸಿಂಥಸೈಸ್ ಮಾಡ್ಕೊಳ್ಳುತ್ತೆ. ಹೊಳ್ಳಿ ನಮ್ಮ ಬಾಡಿಗೆ ಅದು ಇನ್ಫೆಕ್ಷನ್ ಕೂಡ ಕಾಸ್ ಮಾಡುತ್ತೆ. You got this point? Now these viruses, newly formed viruses, they will come and affect the healthy cells. So imagine ಈ ವೈರಸ್ ಅಂತ, ನ್ಯೂಲಿ ಫಾರ್ಮ್ಡ್ ವೈರಸ್ ಅಂತ ಇಮ್ಯಾಜಿನ್ ಮಾಡಿ. ಓಕೆ, ಸೊ ಎಕ್ಸೋಸೈಟೋಸಿಸ್ ಆಗಿ ಈ ವೈರಸ್ಗಳು ಹೊರಗಡೆ ಬರ್ತವೆ. ಓಕೆ, ನಾವು ವಾಟ್ ದೇ ವಿಲ್ ಡೂ ನೆಕ್ಸ್ಟ್, ಅವೇನು ಮಾಡ್ತಾವೆ ಅಂತಂದರೆ, ಈ ಮ್ಯಾಕ್ರೋಫೇಜಿಂದ ಹೊಸದಾಗಿ ಫಾರ್ಮ್ ಆಗಿ ಬಂದಂತಹ ವೈರಸ್ಗಳು ದೇ ವಿಲ್ ಗೋ ಆ್ಯಂಡ್ ಅಟ್ಯಾಕ್ ದ T helper cells in our body. T helper cells ನಮ್ಗೆ ಗೊತ್ತಿದೆ ಎಲ್ಲಿ ಬಂದಿತ್ತು, ಸೆಲ್ ಮೀಡಿಯೇಟೆಡ್ ಇಮ್ಯುನಿಟಿ. ಸೆಲ್ ಮೀಡಿಯೇಟೆಡ್ ಇಮ್ಯುನಿಟಿ ಈಸ್ ಮೇನ್ಲಿ ಬಿಕಾಸ್ ಆಫ್ T ಲಿಂಫೋಸೈಟ್ಸ್ ಇನ್ ಅವರ್ ಬಾಡಿ. ಸೊ ಎಲ್ಲಿವರೆಗೂ T ಲಿಂಫೋಸೈಟ್ಸ್ಗಳು ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾ ಇರ್ತಾವೋ ಅಲ್ಲಿವರೆಗೂ ನಮ್ಮ ಇಮ್ಯೂನ್ ಸಿಸ್ಟಮ್ಮು ಚೆನ್ನಾಗಿ ವರ್ಕ್ ಮಾಡ್ತಾ ಇರುತ್ತೆ. ಬಿಕಾಸ್ ಈ T ಸೆಲ್ಸ್ಗಳು ಡಿಫ್ರೆನ್ಷಿಯೇಟ್ ಆಗ್ತಾವಲ್ಲ, T ಹೆಲ್ಪರ್ ಸೆಲ್ಲು, T ಸೈಟೋಟಾಕ್ಸಿಕ್ ಸೆಲ್ಸು, T ಮೆಮ್ರಿ ಸೆಲ್ಸು, T ಸಪ್ರೆಸರ್ ಸೆಲ್ಸು. ಸೊ ಇವೆಲ್ಲ ಸೆಲ್ಸ್ಗಳೇನಂದರೆ ಚೆಕ್ ಪಾಯಿಂಟ್ಸ್ ಇದ್ದಂಗೆ. ನಮ್ಮ ಬಾಡಿನಲ್ಲಿ ಯಾವುದೋ ಒಂದು ಪ್ಯಾಥೋಜನ್ ಅಟ್ಯಾಕ್ ಆಯಿತಾ ಅದನ್ನು ಫುಲ್ಲು ಫೈಟ್ ಮಾಡಿ ಸಾಯಿಸ್ತಾ ಇರ್ತವೆ. ಸೊ ಯಾವಾಗ HIV ವೈರಸ್ಸು T ಹೆಲ್ಪರ್ ಸೆಲ್ಸಿಗೆ ಅಟ್ಯಾಕ್ ಮಾಡುತ್ತಲ್ಲ, ಆವಾಗ ಏನಾಯಿತು, T ಹೆಲ್ಪರ್ ಸೆಲ್ಸದ್ದು ಅದರದ್ದು ಫಂಕ್ಷನ್ ಮಾಡಲಿಕ್ಕೆ ಆವಾಗದು ಸಾಧ್ಯನೇ ಆಗೋದಿಲ್ಲ. ಸೊ T ಹೆಲ್ಪರ್ ಸೆಲ್ಸ್ಗಳ ನಂಬರು ನಮಗೆ ಸ್ಲೋ ಆಗಿ ಡಿಕ್ರೀಸ್ ಆಗ್ತಾ ಬರುತ್ತೆ. ಸೊ T ಹೆಲ್ಪರ್ ಸೆಲ್ಸದ್ದು ಇಂಪಾರ್ಟೆನ್ಸ್ ಏನು, ವಾಟ್ ಈಸ್ ದ ಫಂಕ್ಷನ್ ಆಫ್ T ಹೆಲ್ಪರ್ ಸೆಲ್ಸ್? T ಹೆಲ್ಪರ್ ಸೆಲ್ಸ್ ಇಟ್ ವಿಲ್ ಸ್ಟಿಮ್ಯುಲೇಟ್ ದ B ಸೆಲ್ಸ್. ಓಕೆ, ಪ್ಲಾಸ್ಮಾ ಸೆಲ್ ಮತ್ತು ಮೆಮ್ರಿ ಸೆಲ್ ಆಗಿ ಈ ಪ್ಲಾಸ್ಮಾ ಸೆಲ್ಸಿಂದ ಆ್ಯಂಟಿಬಾಡೀಸ್ ಪ್ರೊಡಕ್ಷನ್ ಆಗಬೇಕು. ಸೊ ಈ ಆ್ಯಂಟಿಬಾಡೀಸು ಆ್ಯಂಟಿಜನ್ ಜೊತೆ ಹೋರಾಡುತ್ತೆ. ಅಟ್ ದ ಸೇಮ್ ಟೈಮ್ T ಹೆಲ್ಪರ್ ಸೆಲ್ ಈಸ್ ಹೆಲ್ಪಿಂಗ್ ಸೈಟೋಟಾಕ್ಸಿಕ್ T ಸೆಲ್ಸ್. ಸೊ ಸೈಟೋಟಾಕ್ಸಿಕ್ T ಸೆಲ್ಸ್ಗಳು ಏನು ಮಾಡ್ತವೆ, ಯಾವುದಾದ್ರೂ ಇನ್ಫೆಕ್ಟೆಡ್ ಸೆಲ್ಸ್ಗಳಿದ್ದು ಅಂತಂದರೆ ಆ ಇನ್ಫೆಕ್ಟೆಡ್ ಸೆಲ್ಸ್ಗಳನ್ನು ಎನ್ಸೈಮ್ಸ್ಗಳ ಮೂಲಕ ಎನ್ಸೈಮ್ಸನ್ನು ರಿಲೀಸ್ ಮಾಡಿ ಈ ಸೆಲ್ಲನ್ನು ಸಾಯ ಹೊಡಿಸ್ತವೆ. ಸೊ ಒಂದು ರೀತಿ T ಹೆಲ್ಪರ್ ಸೆಲ್ ಏನಂದರೆ ಇಮ್ಯೂನ್ ಸಿಸ್ಟಮನ್ನು ಕಂಪ್ಲೀಟ್ ಮಾಡುವಂತಹ ಕೆಲಸ. ಇಮ್ಯೂನ್ ಸಿಸ್ಟಮ್ ಎಫಿಷಿಯೆಂಟಾಗಿ ವರ್ಕ್ ಮಾಡಲಿಕ್ಕೆ T ಹೆಲ್ಪರ್ ಸೆಲ್ಸ್ಗಳು ಯೂಸ್ ಮಾಡ್ತವೆ. ಸೊ ಯಾವಾಗ HIV ವೈರಸ್ಸು ಅಟ್ಯಾಕ್ ಆಗುತ್ತಲ್ಲ ಆವಾಗ ಫಸ್ಟ್ ಇದು ಮೇನ್ T ಹೆಲ್ಪರ್ ಸೆಲ್ಸ್ ಏನಾಗ್ಬಿಡ್ತವೆ, ಇನ್ಫೆಕ್ಷನ್ ಆಗಿ ದೇರ್ ನಂಬರ್ ವಿಲ್ ಸ್ಟಾರ್ಟ್ ರೆಡ್ಯೂಸಿಂಗ್. ಸೊ T ಹೆಲ್ಪರ್ ಸೆಲ್ ಇಲ್ಲ ಅಂತಂದರೆ ಒಂದು ರೀತಿ ಇಮ್ಯೂನ್ ಸಿಸ್ಟಮ್ನಲ್ಲಿ ಈ ಶಾರ್ಟ್ ಸರ್ಕ್ಯೂಟ್ ಆದಂಗೆ. ಸೊ ಕರೆಕ್ಟಾಗಿ ಏನು ಫಂಕ್ಷನ್ ಆಗ್ತಾ ಇತ್ತಲ್ಲ ಅಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಯಿತು ಅಂದರೆ ಏನು ಫಂಕ್ಷನ್ ಫುಲ್ ಇಂಬ್ಯಾಲೆನ್ಸ್ ಆಗಿಬಿಡುತ್ತಲ್ಲ. ಸೊ T ಹೆಲ್ಪರ್ ಸೆಲ್ಸ್ ಇಲ್ಲ ಅಂತಂದರೆ ಮುಂದೆ ಯಾವುದೇ ಇಮ್ಯೂನ್ ಸಿಸ್ಟಮ್ಮು ಪ್ರಾಪರಾಗಿ ವರ್ಕ್ ಮಾಡಲಿಕ್ಕೆ ಆಗೋದಿಲ್ಲ.
ಸೊ ಟಿ ಹೆಲ್ಪರ್ ಸೆಲ್ಸ್ ಇದ್ರ ಜಸ್ಟ್ ನಾವು ಒಂದು ಸೆಲ್ ಹೇಳಿದ್ವಿ, ಹಾಗೆ ಎಷ್ಟೊಂದು ಪ್ರೊಜೆನಿ ಫಾರ್ಮ್ ಆಗಿದೆಯಲ್ಲ, ನಾವು ಬರೀ ಒಂದು ಮ್ಯಾಕ್ರೋಫೇಜ್ ಮಾತ್ರ ಎಕ್ಸ್ಪ್ಲೇನ್ ಮಾಡಿದ್ವಿ. ಹಾಗೆ ಪ್ರತಿಯೊಂದು ಎಷ್ಟೊಂದು ಮ್ಯಾಕ್ರೋಫೇಜಸ್ಗಳಿರ್ತವೆ. ಆ ಮ್ಯಾಕ್ರೋಫೇಜಸ್ಗಳಿಗೆ HIV ಅಟ್ಯಾಕ್ ಆಯಿತು ಅಂದರೆ ಈ ರೀತಿ ಹೊಸ ವೈರಸ್ಗಳಾಗಿ ಈ ವೈರಸ್ಗಳು TH ಸೆಲ್ಸಿಗೆ ಅಟ್ಯಾಕ್ ಮಾಡ್ತವೆ. ಸೊ ಸ್ಲೋ ಆಗಿ ನಮ್ಮ ಬಾಡಿನಲ್ಲಿ ಟಿ ಹೆಲ್ಪರ್ ಸೆಲ್ಸ್ಗಳ ಸಂಖ್ಯೆ ಕಡಿಮೆ ಆಗ್ತಾ ಬರುತ್ತೆ. ಟಿ ಹೆಲ್ಪರ್ ಸೆಲ್ಸ್ ಇಲ್ಲ ಅಂದರೆ ನಮ್ಮದು ಇಮ್ಯೂನ್ ಸಿಸ್ಟಮ್ಮು ವೀಕ್ ಆಗ್ತಾ ಬರುತ್ತೆ. ಸೊ 5 to 10 ಇಯರ್ಸ್ನಲ್ಲಿ ನಮ್ಮದು ಹೆಲ್ಪರ್ ಸೆಲ್ಸ್ಗಳು ಎಷ್ಟು ಕಡಿಮೆ ಆಗ್ತಾವಂತಂದರೆ ನಮ್ಮ ಬಾಡಿ ಹೊರಗಡೆಯಿಂದ ಬಂದಂತಹ ಯಾವುದೇ ಪ್ಯಾಥೋಜನನ್ನು ರಿಕಗ್ನೈಸ್ ಮಾಡೋಕ್ಕೆ ಆಗದೇನೆ, ಅದ್ರ ವಿರುದ್ಧ ಹೋರಾಡಲಿಕ್ಕೆ ಆಗದೇನೆ ನಮ್ಮ ಬಾಡಿನಲ್ಲಿ ಇಮ್ಯುನೋ ಡೆಫಿಷಿಯನ್ಸಿ ಆಗುತ್ತೆ. ಸೊ ವೈ ಇಮ್ಯುನೋ ಡೆಫಿಷಿಯನ್ಸಿ ಹಿಯರ್ ಇನ್ ಕೇಸ್ ಆಫ್ ಏಡ್ಸ್ ಈಸ್ ಸೆಲ್ ಮೀಡಿಯೇಟೆಡ್. ಯಾಕೆ ಸೆಲ್ ಮೀಡಿಯೇಟೆಡ್ದೇ ಡೆಫಿಷಿಯನ್ಸಿ ಆಗ್ತಾ ಇದೆ? ಬಿಕಾಸ್ ಟಿ ಸೆಲ್ಸ್ ಆರ್ ಮೇನ್ಲಿ ಇನ್ವಾಲ್ವ್ಡ್ ಇನ್ ಸೆಲ್ ಮೀಡಿಯೇಟೆಡ್ ಇಮ್ಯುನಿಟಿ. ಸೊ ಟಿ ಸೆಲ್ಸ್ಗಳ ಸಂಖ್ಯೆ ಕಡಿಮೆ ಆಯಿತು ಅಂತಂದರೆ ಯಾವುದು ಕಡಿಮೆ ಆಗಬೇಕು? ಸೆಲ್ ಮೀಡಿಯೇಟೆಡ್ ಇಮ್ಯುನಿಟಿ ನಮಗೆ ಕಡಿಮೆ ಆಗಬೇಕು. ಸೊ ಸೆಲ್ ಮೀಡಿಯೇಟೆಡ್ ಇಮ್ಯುನಿಟಿ ಒಂದು ಕಡೆ ಅದು ಕ್ಯಾನ್ಸರಸ್ ಸೆಲ್ಸ್ಗಳನ್ನು ಕೂಡ ಸಾಯಿಸ್ತಾ ಇರುತ್ತೆ. ಸೊ ನಿಮಗೆ ಟಿ ಸೆಲ್ಸ್ಗಳು ಕಡಿಮೆ ಆದಂಗೆ ಇವನ್ ಕ್ಯಾನ್ಸರಸ್ ಸೆಲ್ಸ್ಗಳು ಕೂಡ ಬೆಳಿಬಹುದು, ಕಂಪಲ್ಸರಿ ಅಲ್ಲ, ಅವು ಕೂಡ ಗ್ರೋತ್ ಆಗ್ಬೋದು ಅಂತ. ಸೊ ದಿಸ್ ಈಸ್ ದ ರೆಪ್ಲಿಕೇಶನ್ ಆಫ್ ರೆಟ್ರೋವೈರಸ್. ಸೊ ಇದೇ RNAನ ನಾವು ಮಲ್ಟಿಪಲ್ ಕಾಪೀಸ್ನಲ್ಲಿ ಮಾಡ್ತಾ ಇದ್ದೀವಿ. ಯಾಕೆ? ನಮಗೆ ಬರೀ ಒಂದೇ ವೈರಸ್ಸನ್ನು ಸೃಷ್ಟಿಸೋದಿಲ್ಲ, ಮೆನಿ ನಂಬರ್, ಇಲ್ಲಿ ಫುಲ್ ಆ್ಯಸ್ ಮಚ್ ಆಸ್ ಪಾಸಿಬಲ್ ಅಷ್ಟು ಹ್ಯೂಜ್ ನಂಬರಲ್ಲಿ ವೈರಸ್ ಪ್ರೊಜೆನಿ ಇಲ್ಲಿ ಬೆಳೀತಾ ಹೋಗುತ್ತೆ. ಸೊ ಇದೆಲ್ಲವೂ ಆಗೋದಕ್ಕೆ ಸ್ವಲ್ಪ ಇನ್ಕ್ಯುಬೇಷನ್ ಪೀರಿಯಡ್ ತೊಗೊಂಡು ನಿಯರ್ಲಿ 10 ಇಯರ್ಸ್ ಒಳಗಡೆ ನಮ್ಮ ಬಾಡಿನಲ್ಲಿ ಇವು ಎಲ್ಲ TH ಸೆಲ್ಸ್ಗಳನ್ನು ಇನ್ಫೆಕ್ಟ್ ಮಾಡ್ತವೆ. ಆವಾಗ ನಾವು ಆ ಪೇಷಂಟನ್ನು ಏಡ್ಸ್ ಅಂತ ಹೇಳೋದು. ಸೊ ಸ್ಟಾರ್ಟಿಂಗ್ ಇನ್ಫೆಕ್ಷನ್ ಆದಾಗ ಅವಾಗ ನಾವು HIV ಪಾಸಿಟಿವ್ ಅಂತ ಹೇಳ್ತೀವಿ, ಬಟ್ ದ ವೈರಸ್ ವಿಲ್ ಬಿ ಇನ್ ಅ ಡಾರ್ಮೆಂಟ್ ಪೀರಿಯಡ್ ಅಥವಾ ಇನ್ಕ್ಯುಬೇಷನ್ ಪೀರಿಯಡ್ ಅಂತ. ಸೊ ಯಾವಾಗ ಎಲ್ಲ ಟಿ ಹೆಲ್ಪರ್ ಸೆಲ್ಸ್ಗಳ ಮೇಲೆ ಇನ್ಫೆಕ್ಷನ್ ಸ್ಟಾರ್ಟ್ ಆಗುತ್ತಲ್ಲ, ದೆನ್ ದ್ಯಾಟ್ ಪರ್ಸನ್ ಈಸ್ ಏಡ್ಸ್ ಅಫೆಕ್ಟೆಡ್ ಅಂತ ಹೇಳೋದು. ಯಾಕಂದರೆ ಆವಾಗ ಪೂರ್ತಿಯಾಗಿ ಇಮ್ಯೂನ್ ಸಿಸ್ಟಮ್ಮು ಕಡಿಮೆ ಆಗಿಬಿಟ್ಟಿರುತ್ತೆ. ಸೊ ಇಷ್ಟು ಡೆಡ್ಲಿ ಆಗಿರುವಂತಹ ವೈರಸ್ಸು ಒಬ್ಬ ವ್ಯಕ್ತಿಯಿಂದ ನೆಕ್ಸ್ಟ್ ವ್ಯಕ್ತಿಗೆ ಅದು ಟ್ರಾನ್ಸ್ಮಿಷನ್ ಆಗಬಾರ್ದು ಅಂದರೆ ಪ್ರಿವೆನ್ಷನ್ ಹೆಂಗೆ ನಾವು ಪ್ರಿವೆಂಟ್ ಮಾಡ್ಬೋದು? ಏಡ್ಸನ್ನು ಪ್ರಿವೆಂಟ್ ಮಾಡೋದು ಅಂದರೆ ಏನು? ಈ ವೈರಸ್ಸು ಟ್ರಾನ್ಸ್ಮಿಷನ್ ಆಗದೇ ಇರುವಂಗೆ ನೋಡ್ಕೋಬೇಕು. ಅದಕ್ಕೆ ಸಾಕಷ್ಟು ಇವಾಗ NGOs ಆಗ್ಬೋದು, ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್ಸ್ ಅಥವಾ ನ್ಯಾಷನಲ್ ಏಡ್ಸ್ ಕಂಟ್ರೋಲಿಂಗ್ ಆರ್ಗನೈಸೇಷನ್. ಸೊ ಇವೆರಡು ಏನು ಮಾಡ್ತವೆ? ಕಂಟಿನ್ಯೂಸ್ ಆಗಿ ಜನರಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡುತ್ತೆ. ಕೆಲವೊಂದು ಪ್ರೋಗ್ರಾಮ್ಸ್ಗಳ ಮೂಲಕ ಅಥವಾ ಕೆಲವೊಂದು ಥೀಮ್ಸ್ಗಳ ಮೂಲಕ ಜನರಲ್ಲಿ ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡೋದು. ಆ್ಯಂಡ್ ಈ ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ ಎವ್ರಿ ಇಯರ್ ಡಿಸೆಂಬರ್ ಫಸ್ಟ್ ಈಸ್ ಕಾಲ್ಡ್ ಆ್ಯಸ್ ಅ ನ್ಯಾಷನಲ್ ವರ್ಲ್ಡ್ಸ್ ಏಡ್ಸ್ ಡೇ. ಸೊ ಒಂಥರ ಜನರಿಗೆ ಅದ್ರ ಬಗ್ಗೆ ಅರಿವು ಇರಲಿ, ಒಂದು ಜವಾಬ್ದಾರಿ ಇರಲಿ ಅಂತ. ಸೊ ಹೌ ವಿ ಕ್ಯಾನ್ ಪ್ರಿವೆಂಟ್ ದ ಏಡ್ಸ್, ಹೌ ವಿ ಕ್ಯಾನ್ ಪ್ರಿವೆಂಟ್ ದ ಟ್ರಾನ್ಸ್ಮಿಷನ್ ಆಫ್ HIV ವೈರಸ್ ಫ್ರಮ್ ಒನ್ ಪರ್ಸನ್ ಟು ಅನದರ್ ಪರ್ಸನ್? ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇನ್ಫೆಕ್ಟೆಡ್ ಮದರ್, HIV ಮದರ್ ಏನಾದರೂ ಇದ್ರಂದರೆ ಅದನ್ನು ಅರ್ಲಿ ಸ್ಟೇಜ್ನಲ್ಲಿ ಡಯಾಗ್ನೋಸ್ ಮಾಡಿ ಡಿಟೆಕ್ಟ್ ಮಾಡಿ ಅದು ಮಗುಗೆ ಹರಡಲಾರ್ದಂಗೆ ನೋಡ್ಕೋಬೇಕು. ಏಡ್ಸ್ ಪೇಷಂಟನ್ನು ಟ್ರೀಟ್ ಮಾಡೋಕ್ಕೆ ವಿ ಯೂಸ್ antiretroviral drugs. ಓಕೆ, ನಾವು ವಾಟ್ ಆರ್ ದೀಸ್ ಡ್ರಗ್ಸ್? ಯೂಶ್ವಲ್ ಆಗಿ ಏಡ್ಸ್ ಪೇಷಂಟ್ಗಳನ್ನು ಟ್ರೀಟ್ ಮಾಡೋಕ್ಕೆ ಈ ಆ್ಯಂಟಿ ಡ್ರಗ್ಸ್ ಅಂದರೆ ನೀವು ಇದು ಡ್ರಗ್ಸ್ ಅಂತ ತಿಳ್ಕೊಬಾರ್ದು. ಡ್ರಗ್ಸ್ ಅಂದರೆ ಸಮ್ ಕೈಂಡ್ ಆಫ್ ಮೆಡಿಸಿನ್ ಅಂತ. ನಾವು ಯಾವಾಗ ಅದನ್ನು ಓವರ್ ಯೂಸ್ ಮಾಡ್ತೀವಲ್ಲ ಅವಾಗ ಅದನ್ನು ನಾವು ಡ್ರಗ್ ಅಬ್ಯೂಸ್ ಅಂತ ಹೇಳ್ತೀವಿ. ಸೊ ಯೂಶ್ವಲಿ ಡ್ರಗ್ ಅನ್ನುವಂತಹ ವರ್ಡು ಒಂದು ಮೆಡಿಸಿನಿಗೆ ನಾವು ರೆಫರ್ ಮಾಡೋದು. ಅದನ್ನ ಕರೆಕ್ಟ್ ಕ್ವಾಂಟಿಟಿನಲ್ಲಿ ತೊಗೊಂಡ್ರೆ ಅದರಿಂದ ನಮ್ಮ ಬಾಡಿಗೆ ಹೆಲ್ಪ್ ಆಗ್ತಾ ಇರುತ್ತೆ. ಸೊ ಈ ಏಡ್ಸ್ ಪೇಷಂಟನ್ನು ಟ್ರೀಟ್ ಮಾಡಲಿಕ್ಕೆ ಯೂಶ್ವಲಿ ಆ್ಯಂಟಿವೈರಲ್ ಡ್ರಗ್ಸ್ಗಳನ್ನು ಕೊಡ್ತಾರೆ. ಸೊ ವಾಟ್ ದಿಸ್ ಆ್ಯಂಟಿ-ರಿಟ್ರೋವೈರಲ್ ಡ್ರಗ್ಸ್ಗಳನ್ನು ಕೊಡ್ತಾರೆ. ನಾವು ವಾಟ್ ದಿಸ್ ಆ್ಯಂಟಿ-ರಿಟ್ರೋವೈರಲ್ ಡ್ರಗ್ಸ್ ವಿಲ್ ಡೂ? ಇಟ್ ವಿಲ್ ಬ್ಲಾಕ್ ದ ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್. ಸೊ ಈ ಡ್ರಗ್ಸ್ಗಳು ನಮ್ಮ ಬಾಡಿನಲ್ಲಿ HIV ಆಲ್ರೆಡಿ ಇನ್ಫೆಕ್ಷನ್ ಆಗಿಬಿಟ್ಟಿದೆ, HIV ಡಿಟೆಕ್ಟ್ ಆಗಿಬಿಟ್ಟಿದೆ. ಸೊ ಈ ವೈರಸ್ಗಳು ನಮ್ಮ ಹೆಲ್ದಿ ಸೆಲ್ಸನ್ನು ಅಟ್ಯಾಕ್ ಮಾಡಿದ್ರೂ ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್ ಆಗದೇ ಇರುವಂಗೆ ಈ ರಿಟ್ರೋವೈರಲ್ ಡ್ರಗ್ಸ್ಗಳು ಹೆಲ್ಪ್ ಮಾಡ್ತವೆ. ಸೊ ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್ ಆಗಲಿಲ್ಲ ಅಂತಂದರೆ ಮುಂದೆ ಯಾವುದೇ ಪ್ರೊಸೆಸ್ಸು ಆಗೋಕ್ಕೆ ಚಾನ್ಸ್ ಇಲ್ಲ. ಬಟ್ ಹಾಗಂತ ಏಡ್ಸನ್ನು ಕಂಪ್ಲೀಟಾಗಿ ನಾವು ಕ್ಯೂರ್ ಮಾಡ್ಬೋದು ಈ ಡ್ರಗ್ಸ್ಗಳನ್ನು ಕೊಟ್ಟು ಅಂತ ಇಲ್ಲ.
ಡೆತ್ ಅಂತೂ ಅದು ನೀವು ಇನ್ವೈಟ್ ಮಾಡದೇ ಇದ್ರೂ ಬರಲೇಬೇಕು, ಯಾಕಂದರೆ ಟಿ ಹೆಲ್ಪರ್ ಸೆಲ್ಸ್ಗಳು ಇಲ್ಲವೇ ಇಲ್ಲ ಅಂತಂದರೆ ನಾವು ಅವನ್ನ ಜನ್ರೇಟ್ ಮಾಡೋಕ್ಕಂತೂ ಆಗಲ್ವಾ, ಯಾಕಂದರೆ ಅಲ್ಲಿ ಇಮ್ಯೂನ್ ಸಿಸ್ಟಮ್ನಲ್ಲಿನೇ ಪೂರ್ತಿ ಇವಾಗ ಇಂಬ್ಯಾಲೆನ್ಸ್ ಆಗಿಬಿಟ್ಟಿರುತ್ತೆ. ಸೊ ಈ ಡ್ರಗ್ಸ್ಗಳನ್ನು ಕೊಡೋದ್ರಿಂದ ಆ ವ್ಯಕ್ತಿಯ ಲೈಫನ್ನು ನಾವು ಪ್ರೊಲಾಂಗ್ ಮಾಡ್ಬೋದು. 5 ವರ್ಷ ಬದುಕೋನು ಒಂದು 10 ವರ್ಷ ಬದುಕೋಂಗೆ ಮಾಡ್ಬೋದು, ಬಟ್ ಅವ ಸಾಯೋದಂತೂ ಫಿಕ್ಸ್ ಇರುತ್ತೆ. ವಾಟ್ ದೀಸ್ ಡ್ರಗ್ಸ್ ಆರ್ ಡೂಯಿಂಗ್, ಈ ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್ನ ಅವು ಸ್ಟಾಪ್ ಮಾಡ್ತವೆ ಅಥವಾ ಬ್ಲಾಕ್ ಮಾಡ್ತವೆ ಅಂತ ಅರ್ಥ. ಓಕೆ, ಸೊ ಮದರಿಗೆ ಏನಾದ್ರೂ HIV ಪಾಸಿಟಿವ್ ಡಿಟೆಕ್ಟ್ ಆಯಿತು ಅಂದರೆ ಆವಾಗ ಅರ್ಲಿ ಸ್ಟೇಜಸ್ನಲ್ಲಿ ಮಾನಿಟರ್ ಮಾಡ್ತಾ ಈ ಮೆಡಿಸಿನ್ಸ್ಗಳನ್ನು ಕೊಡ್ತಾ ಅದು ಮಗುಗೆ ಹರಡಲಾರ್ದಂಗೆ ನೋಡ್ಕೋಬೋದು. ಫಸ್ಟ್ ಒನ್. ಸೊ ಈ HIV ವೈರಸ್ ಅನ್ನುವಂಥದ್ದು ಬಾಡಿ ಫ್ಲೂಯಿಡ್ಸ್ನಲ್ಲಂತೂ ಇದ್ದೇ ಇರುತ್ತೆ. ವಜೈನಲ್ ಫ್ಲೂಯಿಡ್ ಆಗ್ಬೋದು, ಸೆಮನ್ ಆಗ್ಬೋದು, ಬ್ಲಡ್ ಆಗ್ಬೋದು. ಅದನ್ನು ಬಿಟ್ಟು ಇವನ್ ಸ್ಮಾಲ್ ಟ್ರೇಸಸ್ ಆಫ್ HIV ವೈರಸ್ ಕ್ಯಾನ್ ಬಿ ಸೀನ್ ಇನ್ ಅವರ್ ಟಿಯರ್ಸ್, ಸ್ವೆಟ್ಟಿಂಗ್ನಲ್ಲಾಗ್ಬೋದು, ಟಿಯರ್ಸ್ನಲ್ಲಾಗ್ಬೋದು, ಸಲೈವದಲ್ಲಾಗ್ಬೋದು. ಅಲ್ಲಿಯೂ ಕೂಡ ಸ್ಮಾಲ್ ಪರ್ಸೆಂಟೇಜ್ ಆಫ್ ದಿಸ್ ವೈರಸ್ ವಿಲ್ ಬಿ ದೇರ್. ಬಟ್ ಹಂಗಂತ ಈ ಟಿಯರ್ಸ್ ಮೂಲಕ, ಸ್ವೆಟ್ಟಿಂಗ್ ಮೂಲಕ ಅಥವಾ ಸಲೈವ ಮೂಲಕನೂ HIV ಹರಡುತ್ತೆ ಅಂತ ಅಲ್ಲ. ಬಿಕಾಸ್ ಅದ್ರದ್ದು ನೆಗ್ಲಿಜಿಬಲ್ ಈ ವೈರಲ್ ಲೋಡ್ ಅಂತ ಕರೀತಾರೆ. ಅಂದರೆ ಸ್ಯಾಂಪಲ್ನಲ್ಲಿ ವೈರಸ್ ಎಷ್ಟು ಲೋಡ್ ಆಗಿದೆ ಅಂತ. ಸೊ ವೈರಲ್ ಲೋಡ್ ಆಲ್ಸೋ ಮ್ಯಾಟರ್ಸ್ ಅ ಲಾಟ್. ಆರ್ ಯು ಗೆಟಿಂಗ್ ದಿಸ್ ಪಾಯಿಂಟ್? ಸೊ ಸಲೈವ ಆಗಲಿ ಅಥವಾ ನಮ್ಮದು ಸ್ವೆಟ್ಟಿಂಗ್ ಆಗಲಿ ಅಥವಾ ಟಿಯರ್ಸ್ ಆಗಲಿ ಯೂತರ ಮೂಲಕ ಯೂಜ್ವಲಿ ಹರಡೋದಿಲ್ಲ HIV ವೈರಸ್. ಓಕೆ, ಸೊ ಫಸ್ಟ್ ನಾವೇನು ಓದಿದ್ವಿ, ಮದರಿಂದ ಚೈಲ್ಡಿಗೆ ಬರದೇ ಇರುವಂಗೆ ನೋಡ್ಕೋಬೇಕು. ಬಿಕಾಸ್ 90% ಆಫ್ ದ ಏಡ್ಸ್ ರಿಪೋರ್ಟೆಡ್ ಆರ್ ಬಿಕಾಸ್ ಆಫ್ ಮದರ್ ಟು ಚೈಲ್ಡ್, ಡೆವಲಪಿಂಗ್ ಇನ್ಫ್ಯಾಂಟ್. ಓಕೆ, ಫಸ್ಟ್ ಒನ್. ಬ್ರೆಸ್ಟ್ ಫೀಡಿಂಗಿಂದನೂ ಏಡ್ಸ್ ಬರ್ಬೋದು. ಬಟ್ ಯಾವಾಗ ಮದರಿಗೆ HIV ಪಾಸಿಟಿವ್ ಅಂತ ಡಿಟೆಕ್ಟ್ ಆಗುತ್ತಲ್ಲ, ಅಂತಹ ಮದರ್ಸ್ನಲ್ಲಿ ಬ್ರೆಸ್ಟ್ ಫೀಡಿಂಗನ್ನು ಮಾನಿಟರ್ ಮಾಡ್ತಾರೆ. ಸೊ ಬ್ರೆಸ್ಟ್ ಫೀಡಿಂಗ್ ಮಾನಿಟರ್ ಮಾಡ್ತಾ ಎಕ್ಸ್ಟ್ರಾ ಲಿಕ್ವಿಡ್ ಫುಡ್ಗಳನ್ನು ಆ ಮಗುಗೆ ಒದಗಿಸ್ತಾ ಒಟ್ಟಿನಲ್ಲಿ ಆ ಮಗುಗೆ HIV ಬರದೇ ಇರುವಂಗೆ ನೋಡ್ಕೋಬೋದು. ಸೆಕೆಂಡ್ ಒನ್, ನೀವು ಯಾವುದೇ ಕ್ಲಿನಿಕ್ಕಿಗೆ ಹೋಗಲಿ ಅಥವಾ ಹಾಸ್ಪಿಟಲ್ಸ್ಗಳಿಗೆ ಹೋಗಲಿ ಅಥವಾ ಎಮರ್ಜೆನ್ಸಿನಲ್ಲಿ ಯಾವುದೋ ಪಬ್ಲಿಕ್ ಏರಿಯಾದಲ್ಲಿ ಒಬ್ಬರು ಯೂಸ್ ಮಾಡಿದಂತಹ ಸಿರಿಂಜಸ್ಗಳನ್ನು, ನೀಡಲ್ಸ್ಗಳನ್ನು ನಾವು ಶೇರ್ ಮಾಡಲೇಬಾರ್ದು. ಅದಕ್ಕೆ ಎಲ್ಲ ಕಡೆ ನೋಡಿ ಇವಾಗ ಡಿಸ್ಪೋಸೇಬಲ್ ಸಿರಿಂಜಸ್ ಅಂತ ಕೊಡ್ತಾರೆ. ಯಾಕೆ? ಒಂದು ಸತಿ ಯೂಸ್ ಮಾಡಿದರೆ ಆಬ್ವಿಯಸ್ಲಿ ಅದು ಬ್ಲಡ್ ಜೊತೆ ಕನೆಕ್ಷನ್ ಆಗುತ್ತಾ ಆ ಸಿರಿಂಜು. ಸೊ ಅದನ್ನು ಡಿಸ್ಪೋಸ್ ಮಾಡಬೇಕು. ಯಾವುದೇ ರೀತಿಯಿಂದನೂ ಅದನ್ನು ಬೇರೆ ವ್ಯಕ್ತಿಗೆ ಯೂಸ್ ಮಾಡಬಾರ್ದು. ಸೊ ಯೂಸ್ ಆಫ್ ಡಿಸ್ಪೋಸೇಬಲ್ ಸಿರಿಂಜಸ್. ಆ್ಯಂಡ್ ಥರ್ಡ್ ಒನ್, ಜನರಲ್ಲಿ ಸೇಫ್ ಸೆಕ್ಷುವಲ್ ಬಿಹೇವಿಯರ್ದು ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡಬೇಕು. ಇನ್ ಎನಿ ಕೇಸ್ ಯಾವುದಾದ್ರೂ ಒಬ್ಬ ಪಾರ್ಟ್ನರಿಗೆ HIV ಪಾಸಿಟಿವ್ ಇತ್ತು ಅಂತಂದರೆ ಆವಾಗ ಆ ಕಪ್ಪಲು ಹೇಗೆ ಸೇಫಾಗಿ ಸೆಕ್ಷುವಲ್ ಬಿಹೇವಿಯರನ್ನು ಮಾಡ್ಬೋದು ವಿತ್ ದ ಹೆಲ್ಪ್ ಆಫ್ ಕಾಂಡೋಮ್ಸ್, ಅದರದ್ದು ಅವೇರ್ನೆಸ್ಸನ್ನು ಜನರಲ್ಲಿ ನಾವು ಕ್ರಿಯೇಟ್ ಮಾಡಬೇಕು. ಆ್ಯಂಡ್ ಯಾವಾಗ ಕೆಲವೊಂದು ಮೆಡಿಕಲ್ ಕಂಡೀಷನ್ಸ್ನಲ್ಲಿ ನಾವು ಬ್ಲಡ್ಡನ್ನು ಹಾಕೋತೀವಲ್ಲ, ಬೇರೆ ಡೋನರ್ ಕಡೆಯಿಂದ ಬ್ಲಡ್ಡನ್ನು ತೊಗೊಂಡು ನಮ್ಮ ಬಾಡಿನಲ್ಲಿ ಹಾಕೋತೀವಲ್ಲ, ಆವಾಗ ಆ ಬ್ಲಡ್ಡನ್ನು ಕರೆಕ್ಟಾಗಿ ನಾವು ಟೆಸ್ಟ್ ಮಾಡಬೇಕು. ಆ ಬ್ಲಡ್ಡಲ್ಲಿ ಏನಾದರೂ HIV ವೈರಸ್ ಇದಾವ ಅಂತ. ಸೊ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಆಗಬೇಕಾದ್ರೆ ಅಥವಾ ಬ್ಲಡ್ದು ಪ್ರಾಡಕ್ಟ್ಸ್ಗಳನ್ನ ನಾವು ಟ್ರಾನ್ಸ್ಫ್ಯೂಷನ್ ಮಾಡ್ತಾ ಇದ್ದರೆ ಡೋನರ್ಸಿಂದ, ಅದನ್ನ ಕರೆಕ್ಟಾಗಿ ಫಸ್ಟ್ ನಾವು ಸ್ಕ್ರೀನಿಂಗ್ ಮಾಡಬೇಕು. ಅದು ಸೇಫಾಗಿ ಇದೆಯೋ ಇಲ್ವೋ ಬ್ಲಡ್ಡು ಅಂತ. ದೆನ್ ಅದನ್ನು ನಾವು ಅವಶ್ಯಕತೆ ಇರುವಂತಹ ಪೇಷಂಟಿಗೆ ಹಾಕ್ಬೋದು. ಸೊ ಈ ಅವೇರ್ನೆಸ್ ಕ್ರಿಯೇಟ್ ಮಾಡೋದ್ರಿಂದ ಈ ರೀತಿಯಾದಂತಹ ಈ ಸೇಫ್ ಸೆಕ್ಷುವಲ್ ಬಿಹೇವಿಯರಿಂದ ಏಡ್ಸನ್ನು ನಾವು ಕಂಟ್ರೋಲ್ ಮಾಡ್ಬೋದು. ಏಡ್ಸನ್ನು ಪ್ರಿವೆಂಟ್ ಮಾಡೋದು ಅಂದರೆ ಏನು? HIV ವೈರಸ್ಸು ಬಾಡಿ ಫ್ಲೂಯಿಡ್ ಜೊತೆ ಮಿಕ್ಸ್ ಆಗೋದನ್ನು ನಾವು ಸ್ಟಾಪ್ ಮಾಡಬೇಕು, ಬ್ಲಾಕ್ ಮಾಡಬೇಕು. ದೆನ್ ಓನ್ಲಿ ಅ ಪರ್ಸನ್ ವಿಲ್ ಬಿ ಸೇಫ್ ಫ್ರಮ್ ದ HIV ವೈರಸ್. ಹುಟ್ಟಿದಂತಹ ಪ್ರತಿಯೊಬ್ಬ ವ್ಯಕ್ತಿಗೂ ಅಥವಾ ಅನ್ಸೇಫ್ ಸೆಕ್ಷುವಲ್ ಬಿಹೇವಿಯರ್ ಇದ್ದರೆ ಏಡ್ಸ್ ಬಂದೇ ಬಿಡುತ್ತೆ ಅಂತ ಅಲ್ಲ. ನಮ್ಮದು ಇಗ್ನೋರೆನ್ಸಿಂದನೂ ನಾವು ಏಡ್ಸನ್ನು ಅಥವಾ HIV ವೈರಸ್ಸನ್ನು ನಮ್ಮ ಬಾಡಿ ಒಳಗಡೆ ಎಂಟ್ರಿ ಮಾಡ್ಕೋಬೋದು. ಸೊ ಪ್ರತಿ ಸತ ಹಾಸ್ಪಿಟಲಿಗೆ ಹೋದಾಗ ಇಂಜೆಕ್ಷನ್ ಮಾಡಿಸ್ಕೋಬೇಕಾದ್ರೆ ಅಥವಾ ಬ್ಲಡ್ ಟೆಸ್ಟಿಗೆ ಬ್ಲಡ್ ಕೊಡಬೇಕಾದ್ರೆ ಯು ಶುಡ್ ಮೇಕ್ ಶ್ಯೂರ್ ಅದು ಡಿಸ್ಪೋಸೇಬಲ್ಲೇ ಇದೆ ನೀಡಲು ಅಂತ, ಅದು ಹೊಸದಾಗಿಯೇ ಓಪನ್ ಆಗಿದೆ ಅಂತ ನೀವು ಅದನ್ನು ಕಂಟ್ರೋಲ್ ಮಾಡಬೇಕು. ಸೊ ವಿತ್ ಆಲ್ ದೀಸ್ ಮೆಥಡ್ಸ್ ವಿ ಕ್ಯಾನ್ ಪ್ರಿವೆಂಟ್ ದ HIV ವೈರಸ್. ಐ ಹೋಪ್ ಈ ಕಾನ್ಸೆಪ್ಟ್ ಪೂರ್ತಿಯಾಗಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಫಸ್ಟ್ ಮ್ಯಾಕ್ರೋಫೇಜ್ ವೆರಿ ಇಂಪಾರ್ಟೆಂಟ್. ಮ್ಯಾಕ್ರೋಫೇಜ್ ಸೆಲ್ಸನ್ನೇ ಅವು ಅಟ್ಯಾಕ್ ಮಾಡ್ತವೆ, ಅಲ್ಲಿಂದ TH ಸೆಲ್ಸಿಗೆ ಅವು ಹೋಗ್ತವೆ. ಸೊ ಯಾವಾಗ TH ಸೆಲ್ಸಿಗೆ ಹೋಗ್ತಾವಲ್ಲ, ದೆನ್ ಇಟ್ ವಿಲ್ ಕಾಸ್ ದ ಇಮ್ಯುನೋ ಡೆಫಿಷಿಯನ್ಸಿ. ಯಾವ ಇಮ್ಯೂನ್ ಸಿಸ್ಟಮು? ಸೆಲ್ ಮೀಡಿಯೇಟೆಡ್ ಇಮ್ಯೂನ್ ಸಿಸ್ಟಮ್. ಆ್ಯಂಡ್ ಲಾಸ್ಟಲ್ಲಿ ದ ನೇಮ್ ಆಫ್ ದ ಟೆಸ್ಟ್ ಎಲಿಸಾ ಅಂದರೆ ಎನ್ಝೈಮ್, ವೆರಿ ಇಂಪಾರ್ಟೆಂಟ್, ಎನ್ಝೈಮ್ ಲಿಂಕ್ಡ್ immunosorbent
assay. What is this? This is the test used to diagnose HIV virus. So blood ಸ್ಯಾಂಪಲನ್ನು ತೊಗೊಂಡು ಈ ಟೆಸ್ಟನ್ನು ಮಾಡಿ, ಈ ಟೆಸ್ಟ್ನಲ್ಲಿ ಅಗೇನ್ ಆ್ಯಂಟಿಜನ್ ಆ್ಯಂಟಿಬಾಡಿ ಕಾಂಪ್ಲೆಕ್ಸನ್ನು ಸ್ಕ್ರೀನ್ ಮಾಡ್ತಾರೆ. ಆ್ಯಂಡ್ ಈ ಟೆಸ್ಟಿಂದ ಆ ಪರ್ಸನ್ನಿಗೆ HIV ಪಾಸಿಟಿವ್ ಇದೆಯೋ ಅಥವಾ HIV ನೆಗೆಟಿವ್ ಇದೆಯೋ ಅಂತ ನಾವು ಡಯಾಗ್ನೋಸ್ ಮಾಡ್ಬೋದು. ಸೊ ದಿಸ್ ಈಸ್ ದ ನೇಮ್ ಆಫ್ ದ ಟೆಸ್ಟ್. ಇದ್ರದ್ದು ಲಾಂಗ್ ಫಾರ್ಮ್ ಕೂಡ ಕೇಳ್ಬೋದು, ಎನ್ಸೈಮ್ ಲಿಂಕ್ಡ್ ಇಮ್ಯುನೋಸಾರ್ಬಂಟ್ ಅಸ್ಸೇ. ಆ್ಯಂಡ್ ಟೆಕ್ಸ್ಟ್ ಬುಕ್ನಲ್ಲಿ ನಿಮಗೆ ಇನ್ನೂ 2 ವರ್ಡ್ಸ್ಗಳಿದ್ದಾವೆ, ಜಸ್ಟ್ ನಿಮಗೆ ಗೊತ್ತಿರಲಿ ಅಂತ. ಅವು ರಿಲೇಟೆಡ್ ಏನಾದರೂ ಕ್ವಶನ್ಸ್ ಬಂದರೆ, ಮೊದಲನೇದು mycoplasma and second one is toxoplasm. Okay, now what are these? ನಾವು ಯಾವಾಗ ಈ HIV ವೈರಸ್ ಅಟ್ಯಾಕ್ ಆಯಿತು ಅಂದರೆ ಇಮ್ಯೂನ್ ಸಿಸ್ಟಮು ಡೆಫಿಷಿಯೆಂಟ್ ಆಗುತ್ತೆ ಅಂತ ಹೇಳ್ತೀವಲ್ಲ, ಆವಾಗ ನಮಗೆ ಕಾಮನ್ ಕೋಲ್ಡ್ ಫೀವರ್ ಕೂಡ ಆರಾಮಾಗದೇ ಇರೋಂಗೆ ಆಗುತ್ತೆ ಅಂತ. ಬಿಕಾಸ್ ಒನ್ ಆಫ್ ದ ಮೇನ್ ಸಿಂಪ್ಟಮ್ಸ್ ಆಫ್ ಏಡ್ಸ್ ಈಸ್ ಕ್ರೋನಿಕ್ ಫೀವರ್. ಕ್ರೋನಿಕ್ ಫೀವರ್ ಅಂದರೆ ಏನು? ಇವಾಗ ಯೂಶ್ವಲಿ ನಮಗೆ ಜ್ವರ ಬರುತ್ತಲ್ಲ, ಒಂದು 3 ಡೇಸ್ ಅಥವಾ 4 ಡೇಸ್ ಇದ್ದು ಹೋಗ್ಬಿಡುತ್ತೆ, ಅದರದ್ದು ಕಡಿಮೆ ಆಗಿಬಿಡುತ್ತೆ ಇಫೆಕ್ಟು. ಬಟ್ ಏಡ್ಸ್ ಪೇಷಂಟ್ಗಳಲ್ಲಿ 10 ಡೇಸ್ ಅಥವಾ 14 ಡೇಸ್ವರೆಗೂ ಪರ್ಸಿಸ್ಟೆಂಟ್ ಆಗಿ ಕಂಟಿನ್ಯೂಸ್ ಆಗಿ ಜ್ವರ ಇರುತ್ತೆ. ಸೊ ಈ ಪೇಷಂಟ್ಸ್ಗಳಲ್ಲಿ ಈ ಮೈಕೋಪ್ಲಾಸ್ಮಾ ಬ್ಯಾಕ್ಟೀರಿಯಿಂದ ಬರುವಂತಹ ಏನು ನಿಮೋನಿಯಾ ಆಗ್ಬೋದು, ಅಥವಾ ಟೋಕ್ಸೋಪ್ಲಾಸಮ್ ಏನಿದೆ ಇದು ಒಂದು ಪ್ರೋಟೋಸೋವನ್, ಇದರಿಂದ ಐ ಇನ್ಫೆಕ್ಷನ್ನು, ಲಂಗ್ ಇನ್ಫೆಕ್ಷನ್ನು ಆಗುತ್ತೆ. ಸೊ ಈ ನಾರ್ಮಲ್ ಆಗಿ ನಮ್ಮ ಬಾಡಿ ಮೇಲೆ ಅಟ್ಯಾಕ್ ಆಗುವಂತಹ ಪ್ಯಾಥೋಜನ್ಸ್ಗಳು ಇವು. ಬ್ಯಾಕ್ಟೀರಿಯಾ ಆಗ್ಬೋದು, ವೈರಸ್ ಆಗ್ಬೋದು, ಫಂಜೈ ಆಗ್ಬೋದು, ಟೋಕ್ಸೋಪ್ಲಾಸಮ್ ಅನ್ನುವಂತಹ ಪ್ರೋಟೋಸೋವನ್ ಆಗ್ಬೋದು. ಸೊ ಈ ರೆಗ್ಯುಲರ್ ಆಗಿ ನಮ್ಮ ಬಾಡಿಗೆ ಅಟ್ಯಾಕ್ ಮಾಡುವಂತಹ ಬ್ಯಾಕ್ಟೀರಿಯಾ, ವೈರಸ್, ಫಂಜೈ ಅವುಗಳ ವಿರುದ್ಧ ಕೂಡ ನಮ್ಮ ಬಾಡಿ ಹೋರಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. HIV ವೈರಸ್ ಇಲ್ಲ ಅಂತಂದರೆ ನಮಗೆ ಗೊತ್ತಾಗಲಾರ್ದೇ ಈ ಬ್ಯಾಕ್ಟೀರಿಯಾ, ಪ್ರೋಟೋಸೋವಾ ವೈರಸ್ ಬಂದಾಗ ಇಮ್ಯೂನ್ ಸಿಸ್ಟಮನ್ನು ತೋರಿಸಿ ನಮ್ಮ ಬಾಡಿ ಅದರ ಇಫೆಕ್ಟನ್ನು ಕಡಿಮೆ ಮಾಡಿಬಿಡುತ್ತೆ, ನಾವು ಮತ್ತೆ ಆರಾಮಾಗ್ಬಿಡ್ತೀವಿ 3-4 ಡೇಸ್ನಲ್ಲಿ. ಬಟ್ ಈ ವೈರಸ್ ಅಟ್ಯಾಕ್ ಆಯಿತು ಅಂದರೆ ನಮಗೆ ಕಾಮನ್ ಆಗಿ ಬರುವಂತಹ ಈ ಇನ್ಫೆಕ್ಷಿಯಸ್ ಡಿಸೀಸಸ್ಗಳು ಕೂಡ, ಪ್ಯಾಥೋಜನ್ಸ್ಗಳನ್ನು ಕೂಡ ನಾವು ಎದುರಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಜಸ್ಟ್ ದೀಸ್ ನೇಮ್ಸ್ ಯು ಹ್ಯಾವ್ ಟು ರಿಮೆಂಬರ್. ಸೊ ದಿಸ್ ಈಸ್ ಎವ್ರಿಥಿಂಗ್ ಅಬೌಟ್ ಏಡ್ಸ್. NCERT ಪ್ರಕಾರ ಮಿನಿಮಮ್ ನಿಮಗೆ ಏಡ್ಸ್ ಬಗ್ಗೆ ಇಷ್ಟಾದರೂ ಗೊತ್ತಿರಲೇಬೇಕು. ಈ ಎಲ್ಲ ವರ್ಡ್ಸ್ಗಳು ನಿಮ್ಮ NCERT ಬುಕ್ನಲ್ಲಿ ಕೂಡ ಇದ್ದಾವೆ. ಸೊ ನಮಗೆ ಇರುವಂತಹ ಏನು ತಿಳುವಳಿಕೆ ಇದೆಯಲ್ಲ, ಏಡ್ಸ್ ಅಂದರೆ ಸಮಥಿಂಗ್ ರಿಲೇಟೆಡ್ ಟು ಸೆಕ್ಷುವಲ್ ಬಿಹೇವಿಯರ್ ಅಂತ, ಅದಷ್ಟೇ ಸೀಮಿತ ಅಲ್ಲ ನಾಲೆಜು. ಏಡ್ಸ್ ಅಂದರೆ ಜಸ್ಟ್ ಇಟ್ ಈಸ್ ನಾಟ್ ಬಿಕಾಸ್ ಆಫ್ ಸೆಕ್ಷುವಲ್ ಬಿಹೇವಿಯರ್, ಇದು ಇಗ್ನೋರೆನ್ಸಿಂದನೂ ನಮಗೆ ಬರಬಹುದು. ಓಕೆ, ಅದಕ್ಕೆ ಡೋಂಟ್ ಡೈ ಆಫ್ ಇಗ್ನೋರೆನ್ಸ್ ಅಂತ ಹೇಳ್ತಾರಲ್ಲ, ನಮ್ಮ ಇಗ್ನೋರೆನ್ಸಿಂದ ನಮಗೆ ಯಾವುದೇ ರೋಗಗಳು ಬರಬಾರ್ದು ಯಾವತ್ತು. ಸೊ HIV ಪ್ರಿವೆಂಟ್ ಮಾಡಬೇಕು, ಜನರಲ್ಲಿ ಇದ್ರದ್ದು ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡಬೇಕು. ಇದ್ರದ್ದು ಹ್ಯಾಂಡ್ ರಿಟನ್ ನೋಟ್ಸು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇದೆ. ನೆಕ್ಸ್ಟ್ ವಿಡಿಯೋದಲ್ಲಿ 2 more ಕಾನ್ಸೆಪ್ಟ್ಸ್ ರಿಮೈನಿಂಗ್, ಒಂದು ಕ್ಯಾನ್ಸರ್ ಮತ್ತು ಇನ್ನೊಂದು ಡ್ರಗ್ ಅಬ್ಯೂಸ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಕ್ಯಾನ್ಸರ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.